तस्मात् कारुण्यभावेन रक्ष रक्ष हरे 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 ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಶ್ರದ್ಧಾಂಜಲಿ. ಎಲ್ಲರೂ ಒಂದು ನಿಮಿಷ ಎದ್ದು ನಿಂತು ಶ್ರದ್ಧಾಂಜಲಿ ಸಲ್ಲಿಸಬೇಕು. ಸದ್ಯಕ್ಕೆ ಮಾಡ್ತಾರೆ, ಆಮೇಲೆ ನಮಗೆ ಶ್ರದ್ಧಾಂಜಲಿ ಮುಗಿಯುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಎಲ್ಲರೂ ಕೂತ್ಕೊಳ್ಳಿ. ಮುಂದಿನ ಕಾರ್ಯಕ್ರಮ ತಮ್ಮ ಕೈಯಲ್ಲಿ ನಾವು ಪ್ರೋಟೋಕಾಲ್ ಕೊಟ್ಟಿದ್ದೀವಿ. ಕೆದುರು ಬರುವ
ಶಿರವನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ. ಸ್ವಾಗತ ಗೀತೆ ಹಾಕಿರ್ತಕ್ಕಂಥ ಗೆಳೆಯ ಧನಂಜಯಗೆ ಧನ್ಯವಾದಗಳು. ಕರ್ನಾಟಕ ರಾಜ್ಯದ ನಾಡಗೀತೆ, ಎಲ್ಲರೂ ಒಂದು ನಿಮಿಷ ಎದ್ದು ನಿಂತು ನಾಡಗೀತೆ ಹಾಡೋಣ. ಸ್ವಾಗತ ಭಾಷಣ ಗೆಳೆಯನಾಗಿರ್ತಕ್ಕಂಥ ಗುರುರಾಜ್ ಪತ್ತಾರ್. ಪ್ರಾತಸ್ಮರಣೀಯರಾದಂತಹ ಅಥಣಿ ಕ್ಷೇತ್ರದ ಕ್ಷೇತ್ರಾಧಿಪತಿಯಾದಂತಹ ಶ್ರೀ ಮುರುಗೇಂದ್ರ ಶ್ರೀಯೋಗಿಗಳ ಪಾದಾರ ಅಡಿದಾರವಿಂದಗಳಲ್ಲಿ ನನ್ನ ನತಮಸ್ತಕರಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮಿತ್ರ ವೃಂದದವರಿಗೂ ಹಾಗೂ ಅನಂತ ಕೋಟಿ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದ ಆಗಮಿಸುವಂತಹ ಎಲ್ಲ ನನ್ನ ಮಿತ್ರ ವೃಂದಕ್ಕೂ ಹಾಗೂ ಇಲ್ಲಿರ್ತಕ್ಕಂಥ ಸಹೋದರಿಯರಿಗೂ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ಹೋದ ಸಲ ನಮ್ಮ ಈ ಕಾರ್ಯಕ್ರಮ 2.5 ವರ್ಷದಿಂದ ಕಾರ್ಯಕ್ರಮ ಮಾಡಿದಾಗ ಒಂದು 4 ಜನ ಬಂದಿರಲಿಲ್ಲ. ಅದರಲ್ಲಿ ಈ ಸಲ ಬಂದಿದ್ದಾರೆ. ಅವರ ಹೆಸರನ್ನು ನಾನು ತಗೋತಾ ಇದ್ದೇನೆ. ದಯವಿಟ್ಟು ಉಳಿದವರು ಅನ್ಯತಾ ಭಾವಿಸಬೇಡಿ. ಇದೇ ಅಮೆರಿಕದಿಂದ ಆಗಮಿಸಿದಂತಹ ಶ್ರೀ ಗುರುರಾಜ್ ಕುಲಕರ್ಣಿ ಅವರಿಗೂ ಈ ಸಮಸ್ತ ನಮ್ಮ ಮಿತ್ರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯವಿಟ್ಟು ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸೋಣ. ಅದೇ ರೀತಿ ಇನ್ನೋರ್ವ ನಮ್ಮ ಗೆಳೆಯ ಮಸ್ಕತ್ನಿಂದ ಆಗಮಿಸಿದಂತಹ ವಿಠಲ್ ಶೆಹರೆ ಅವರು ಬಂದಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ನಮ್ಮ ಸಹೋದರಿ ಡಾಕ್ಟರ್ ಭಾಗ್ಯಶ್ರೀ ಅಂದಾನಿಯವರು ಬಂದಿದ್ದಾರೆ. ಹೋದ ವರ್ಷ ಬಂದಿದ್ದಿಲ್ಲ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಸುಮಾರು 40 ವರ್ಷದ ನಂತರ ನಮ್ಮವರ ಭೇಟಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಶ್ರೀರಾಮ್ ಕಲ್ಮಡಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಹೊಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಮಿತ್ರ ವತಿಯಿಂದ ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ತಮ್ಮಲ್ಲಿ ಕ್ಷಮೆಯನ್ನು ಕೋರುತ್ತಾ ಇದ್ದೇನೆ. ಯಾರು ಅನ್ಯತಾ ಭಾವಿಸಬೇಡಿ. ಹಾಗೆ ಅನೇಕ ದೂರದ ಊರುಗಳಿಂದ ಬಂದಂತಹ ನಮ್ಮ ಮಿತ್ರರಿಂದ ಹಾಗೂ ಸಹೋದರ ಸಹೋದರಿಯರಿಗೂ ಕೂಡ ಈ ವೇದಿಕೆಯ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು ಹಾಗೆ ಅಥಣಿಯಲ್ಲಿ ಸ್ಥಾನಿಕರಾದಂತಹ ನಮ್ಮ ಎಲ್ಲ ಮಿತ್ರವೃಂದದವರು ಅವರು ಕೂಡ ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯ ಮುಖಾಂತರ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು ಎಲ್ಲರ ಹೆಸರನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಮತ್ತೊಮ್ಮೆ ಕ್ಷಮೆ ಇರಲಿ. ದಿವಸ ನಮ್ದು 1987 ಬ್ಯಾಚ್ ಇದ್ದು ನಾವು ಏನು ಮಾಡಿಲ್ಲ. ಮೊಟ್ಟ ಮೊದಲನೇದಾಗಿ ಇವತ್ತಿನ ನಾವು ಇಲ್ಲೇ ಇದು ಕೂಡಬೇಕಾತಂದ್ರೆ ಭಾಳ ವಿಷಯಗಳಿದ್ವು. ಯಾಕಂದ್ರೆ 2021 ನಾವು ಕೂಡಿದ್ದೀವಿ. 2021 ಇವತ್ತು 2025. ನಮ್ಗೆಲ್ಲರಿಗೂ 50 ಮೇಲೆ ವಯಸ್ಸಿಗೆ. ಅಂದ್ರೆ ನಾವು 38 ವರ್ಷ ಎಲ್ಲರೂ ಒಬ್ರಿಗೊಬ್ರು ನೋಡಿದ್ದೇವೆ. ನಾವು
38 ವರ್ಷದ ಯಾವುದು ಉಳಿದೇ ಇದೆ. ಹಿಂಗಾಗಿ ಫಾರ್ ಎಕ್ಸಾಂಪಲ್ ನನಗೆ ಇದು ಹುಟ್ಟು ಹಾಕ್ಬೇಕಾದ್ರೆ ಕಾರಣೀಕೃತ ಮೊದಲೇಗಾರ ವಿಲಾಸ್ ಕುಲಕರ್ಣಿ ನಾವು ಭಾಳ ಪ್ರಯತ್ನ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ಪುಣಾದಿಂದ ಆನಂದ್ ಕುಲಕರ್ಣಿಗೂ ಅವರು ಭಾಳ ಪ್ರಯತ್ನ ಮಾಡಿದ್ರು. ಅದರಂತೆ ನಮಗೆ ಈಗ ಹೆಣ್ಮಕ್ಳು ಸಪೋರ್ಟ್ ಮಾಡಿದಾಗ ಪದ್ಮಜ ಆಗಲಿ, ಈ ಸಿಮಿಗಿರಿ ಅವರಾಗಲಿ, ಕೆಲವರು ಇದ್ದಾರೆ, ಅವ್ರು ಎಲ್ಲರೂ ಭಾಳ ನಮಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ಯಾರ. ಅವ್ರು ಯಾಕಂದ್ರೆ ಎಲ್ಲ ತಮ್ಮ ಶೆಡ್ಯೂಲ್ ಬಿಟ್ಟು ನಮ್ಮ ಜೊತೆ ಕೂಡಿ ಏನೋ ನಾವೆಲ್ಲರೂ ಗೆಳೆಯರು ಒಂದು ಕುಟುಂಬ ಇದು ಈಗ ಇದನ್ನ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಒಂದಾಗಿ ಇದು ಮಾಡಿದ್ವಿ. ಅದರಂತೆ ಮತ್ತೆ ಈಗ ಇವತ್ತಿನ ಪರಿಸ್ಥಿತಿ ನೋಡ್ಬೋದ್ರೆ ಈಗ ನಮ್ಮ ಗೆಳೆಯರೊಳಗೆ ಒಬ್ಬರು ಹಿಂದಿದಲ್ಲ, ಇದು ಆಗಲಿಲ್ಲ ಸಹಿತ ಅವ್ರು ತಾವೇ ಇಂಟರ್ನೆಟ್ ಮಾಡಿದವ್ರು ಅಂತ ಅವ್ರ ಹೆಸರು ಹೇಳೋದಾದ್ರೆ ಈಗ ಐಗಡೆ ಆಗಲಿ ಅಥವಾ ರವಿ ದೇಸಾಯಿ ಆಗಲಿ, ಗುರುರಾಜ್ ಕುಲಕರ್ಣಿ ಆಗಲಿ, ಅಥವಾ ಯಾರು ಯಾರ ಹೆಸರು ತಗೊಳ್ಳಿದ್ರೆ ತಪ್ಪು ತಿಳ್ಕೊಂಡು ಹೋಗ್ಬೇಡ್ರಿ. ಎಲ್ಲರೂ ಪಪ್ಪಿ ಆಗಿ ಅವನು ಭಾರಿ ಈಗ ಆಮೇಲೆ ಅದೇ ಸಂಬಂಧ ಈಗ ನಮಗೆ ಕುಡಿಯೋಲ್ಲ ಇದೆ ಅಂದ್ರೆ ನಾವು ನಡ್ಬರ್ಕ್ ಝೂಮ್ ಮೀಟಿಂಗು ಮಾಡಿದ್ವಿ. ಝೂಮ್ ಮೀಟಿಂಗ್ ಮಾಡಿ ಎಲ್ಲರೂ ಕೂಡ್ಕೊಂಡು ಹೆಣ್ಮಕ್ಳದ್ದು ವಾಟ್ಸಪ್ ಬೇರೆ ಮಾಡಿ ಅಥವಾ ನಮ್ದು ಹುಡುಗದೊಂದು ವಾಟ್ಸಪ್ ಬೇರೆ ಮಾಡಿ ಅದ್ರೊಳಗೆ ಒಬ್ರಿಗೊಬ್ರು ಎಲ್ಲರೂ ಕಮ್ಯುನಿಕೇಶನ್ ಮಾಡ್ಕೊಂಡು ಇವತ್ತಿನ ತನಕ ಎಲ್ಲ ಬಂದ ಇಷ್ಟೇ. ನಾವು ಈಗ ಹೆಂಗಿದ್ವಿ ವರ್ಷ ಮಾಡ್ಕೊತಿದ್ವಿ ಅಂದ್ರೆ ಮತ್ತೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಬಿಡಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿಲ್ಲ, ನಮ್ಮ ಜೋಡಿನ ಈಗ ಭಾಗ್ಯಶ್ರೀ ಅಂತಾನೆ ಆಕೆ ಡಾಕ್ಟರ್ ಇದ್ದಾರೆ ಅಂದ್ರೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಬೆಂಗಳೂರಾಗ ರಾಜಾಜಿ ನಗರದಾಗ. ಅದು ನಮ್ಗೆ ಗೊತ್ತಿಲ್ಲ, ನಾವು ಅವ್ರು ನೋಡಿರ್ತೀವಿ. ಅಂದ್ರೆ ನಮ್ಮ ಜೋಡಿ ಇರೋರು ಎಷ್ಟು ಮಟ್ಟಿಗೆ ಬೆಳೆದಾರಪ್ಪ ಪ್ರತಿಗೆ ಇರುವಂತ ಒಂದು ನಮಗೂ ಗೊತ್ತಾವ. ನಮ್ಮ ಜೋಡಿ ಇರೋ ಮಂದಿ ಎಷ್ಟು ಏನೇನು ತಂತಾರೆ ಏನಿಲ್ಲ. ಅದ್ರ ಸಲುವಾಗಿ ಅದರಿಂದನೂ ಆಯ್ತು ಎಲ್ಲಾರು ಏನು ದಯಮಾಡಿ ಇದು ಏನದ ವಿಷಯ ಹಿಂಗೆ ಕಂಟಿನ್ಯೂ ಇಡೋಣ, ಯಾವುದೇ ಭಿನ್ನ ಅಭಿಪ್ರಾಯ ಇಲ್ಲ, ಚಲೋ ಇರೋಣ ದೃಷ್ಟಿಯಿಂದ ಇಷ್ಟು ಹೇಳ ಪ್ರಸ್ತಾವ. ಕುಮಾರ್ ಯಶಸ್ವಿನಿ, ರವಿ ದೇಸಾಯಿ ಅವರ ಮಕ್ಕಳು. ನಮಾಮಿ ನಮಾಮಿ ಶಂಕರ ಪದವಂದಿತಂ ಗೆಜ್ಜೆಗಳ ನಾದಾತೋಂತರಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯ ಆನಂದಾನಂದವೇ ಅವ್ರು ಹೇಳ್ತಾರೆ ಅಮೆರಿಕದಲ್ಲಿದ್ದಾರೆ, ಆ ಟೈಮ್ ಬರೋಕ್ಕಾಗಲಿಲ್ಲ, ಅದಕ್ಕಾಗಿ ಇವರ ತಮ್ಮ ಕಿರು ಪರಿಚಯ ಕೊಡ್ತಾರೆ. ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ವಿತ್ ದಂಪತಿ ಮತ್ತು ಮಗ ಸಹಿತ ಬಾ ಅಂತೇಳಿ. ಅನಂತರದಿಂದ ಬರ್ಲಿಕ್ಕೆ ಆಗಲಿಲ್ಲ, ಅದ್ರ ಸಹಿತ ಒಬ್ಬರು ಬಂದಿದ್ದಾರೆ, ಅವ್ರ ಕಿರು ಪರಿಚಯ ಮಾಡಿಕೊಡ್ತಾರೆ. ನನ್ನ ಹೆಸರು ಗುರುರಾಜ್ ಕುಲಕರ್ಣಿ ಅಂತ. ಹನುಮಂತರಾವ್ ಕುಲಕರ್ಣಿ ಕಲ್ತಿದ್ದು 2 ನಂಬರ್ ಶಾಲೆಯಿಂದ ಶುರುವಾಗಿ JS ಸ್ಕೂಲ್ದಾಗ ಕಲ್ತ. ಆಮೇಲೆ SMS ಕಾಲೇಜ್ ಒಳಗೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡಿ, ಬಿಜಾಪುರದಾಗ ಇಂಜಿನಿಯರಿಂಗ್ ಮಾಡಿ
ಆಮೇಲೆ ಅಮೇರಿಕಕ್ಕೆ ಹೋಗಿ ಆದ್ರೆ ನಾ ಹತ್ತನೇ ಅವ ಅಮೇರಿಕನವಲ್ಲ. ಇರ್ಲಿ ಆದ್ರೆ ಅತನಿಗೆ ಬಂದಾಗ ಎಷ್ಟು ಸಂತೋಷ ಆಗ್ತದಲ್ಲ, ಅದೇ ನಾ ಚೈತನ್ಯರಿಗೆ ಗೆಳೆಯರಿಗೆ ಎಲ್ಲರಿಗೂ ಹೇಳಿರ್ತಿದ್ದೆ. ನಾ ಎಲ್ಲೇ ಕಡೆ ಯಾವುದೇ ಕಾಡಕ್ಕೆ ಪ್ರವಾಸಕ್ಕೆ ಹೋದ್ರು ಸುದೈಕ ಇಷ್ಟ ನನಗೆ ಸಂತೋಷ ಆಗಂಗಿಲ್ಲ, ಯಾವಾಗ ನಾ ಅತನಿಗೆ ಬರ್ತೀನಿ. ಅವ ಅದೇ ಕೇಳಿದ್ರಿಂದ ಅತನಿಗೆ ಬಂದ್ರೆ ಯಾಕೆ ಸಂತೋಷ ಆಗ್ತದ ಅಂತ. ಇದು ನಾ ಹೇಳಿದೆ ನೋಡಪ್ಪ, ಇದು ನನ್ನ ಊರ, ನಾ ಓಡಾಡಿದ ಜಾಗ, ಅದು ಯಾವಾಗಲೂ ನನಗೆ ಸಂತೋಷ ಕೊಡ್ತದ ವಿನ ಅಮೇರಿಕಾದಾಗಿದ್ದರೆ ನನಗೆ ಅಷ್ಟು ಸಂತೋಷ ಇಲ್ಲ ಅಂತ. ಈಗ ಅಮೇರಿಕಾಗೆ ನಾ ಹೋಗಿ ಇಲ್ಲಿಗಿಂತ ಹೆಚ್ಚು ಅಲ್ಲೇ ಲೈಫ್ ತೆಗೆದು ಅನಿಸ್ತದೆ ನನಗೆ. 27 ವರ್ಷ ಆಯ್ತು. 25 ಅಲ್ಲಿ ಇರ್ತಿದ್ದೆ. ನನ್ನ ಗೆಳ ಇಲ್ಲಪ್ಪ 25 ಅಲ್ಲ 27 ಆಯ್ತು ನಿನಗೆ ಅಂತ. 27 ವರ್ಷ ಹೋದ್ರು ನನಗೆ ಇಲ್ಲಿ ಭಾಷಾ ಮತ್ತೆ ಯಾವಾಗಲೂ ನಾ ಇಲ್ಲಿ ದರೂರ್ ಕಡೆ ನಿಂಗೆ ಬಂದಲ್ಲ, ಕೃಷ್ಣಾ ನದಿ ಯಾವಾಗ ತುಂಬಿರ್ತದೆ, ಯಾವಾಗಲೂ ನಾವು ದೋಸ್ತರು ಆ ಕೃಷ್ಣಾ ನದಿ ಡ್ಯಾಮ್ ಇದ್ರ ಬ್ರಿಡ್ಜ್ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಈಗ ಮೊನ್ನೆ ನನ್ನ ಮಾತನ್ನ ನೆನಪು ಬಂತು. ನಮ್ಮ ಡ್ರೈವರ್ ಅದೇ ಕೇಳಿದ್ದ, ಇಲ್ಲ ನಿಮ್ಗೆ ಇನ್ನೂ ನೆನಪು ಬಂದಿರುತ್ತೆ ಅಂತ. ನಾ ಹೇಳ್ದೆ ಅತನಿ ಒಟ್ಟ ಮರೆಯಂಗಿಲ್ಲ, ಅತನಿಗೆ ಬರುತ್ತೆ, ಅತನಿಯೊಳಗೆ ಇರುವುದೇನೆ ಅದು. ಅಮೇರಿಕಾದಲ್ಲಿ ಆನ್ಲೈನ್ ಸಂಸ್ಕೃತ, ಎಲ್ಲರಿಗೂ ಆನ್ಲೈನ್ ಸಂಸ್ಕೃತ ಕಲಿಸ್ತಾನೆ. ಆ ಸಂಸ್ಕೃತದ ಬಗ್ಗೆ ಕೆಲವೊಂದು ಹೇಳ್ತಾರೆ. ಹೇಳಿದ್ರು ಫ್ಯಾಮಿಲಿ. ನನ್ನ ಹೆಂಡತಿ ಹೆಸರ ಮಾಧುರಿ ದೇಸಾಯಿ ಅಂತ ಇಟ್ಕೊಂಡ, ಕುಲಕರ್ಣಿ ಚೇಂಜ್ ಮಾಡಿಲ್ಲ ಇನ್ನು, ಮಾಧುರಿ ದೇಸಾಯಿ. ನಂಗ ಮಗ ಇದ್ದಾನೆ, ಅವ ಸುಮಂತ್ ಕುಲಕರ್ಣಿ ಅಂತ. ಈಗ ಅವನ MBBS ಮುಗಿಸಿ MD ಮಾಡಿ. ಒಂದು ನಿಮಿಷ ಇನ್ನು ಚೈತನ್ಯ ಅವರು ಸಂಸ್ಕೃತ ಬಗ್ಗೆ ಹೇಳಿದ್ರು. ಸಂಸ್ಕೃತ ನಾ ಕಲ್ತದ್ದು ಎಷ್ಟು 7 ಗುಡಿಸರ್ ಒಳಗೆ ಗುಡಿಸರ್ ಸಂಸ್ಕೃತ ಕಲಿಸ್ತಿದ್ರು. ಅವಾಗ ನಾವು ಸಂಸ್ಕೃತ ಅಂತಂದ್ರೆ ಬಹಳ ಅಷ್ಟು ಗೊತ್ತಿಲ್ಲ. ಯಾವಾಗ ನಾ ಸಂಸ್ಕೃತ ನೋಡ್ಲಿಕ್ಕೆ ಅದು ಸಂಸ್ಕೃತ ಎಲ್ಲ ಭಾಷೆದ್ದು ಮಾತಾ, ಅದು ನಮ್ಮ ಸಂಸ್ಕೃತಿ ಕಲಿಬೇಕು ಆಗಿತ್ತಂದ್ರೆ ಸಂಸ್ಕೃತಿ. ಸಂಸ್ಕೃತ ಭಾಷಾ ಒಳಗೆ ಯಾವ ಭಾಷಾ ಕಲಿಲಿಲ್ಲ ಅಂದ್ರೂ ನೀವು ಸಂಸ್ಕೃತ ಭಾಷಾ ಕಲಿತ್ರೆ ಎಲ್ಲ ಭಾಷೆ ಬರ್ತಾವೆ ಜಗತ್ತಿನ. ಅದು ಯಾವಾಗ ತಿಳಿತಲ್ಲ, ನಾ ಸ್ವಲ್ಪ ಅದ್ರೊಳಗೆ ಪ್ರಯತ್ನ ಮಾಡಿರತ್ತೆ ಸಂಸ್ಕೃತ ಒಳಗೆ. ಈಗ ನಾ ಫ್ಲೂಯೆಂಟ್ಲಿ ಸಂಸ್ಕೃತ ಓದ್ಲಿಕ್ಕೆ ಬರ್ತದೆ, ಮತ್ತೆ ಎಷ್ಟೋ ನಾನು ಆ ಸಂಸ್ಕೃತ ಒಳಗೆ ರಿಸರ್ಚು ಮಾಡ್ಲಿಕ್ಕೆ ಅದೇ ಹೇಳಬೇಕಾಗಿತ್ತು. ಮತ್ತೆ ಎಷ್ಟೋ ನನ್ನ ಸಣ್ಣ ವಿದ್ಯಾರ್ಥಿಗಳು ಇದ್ದಾರೆ ಸಂಸ್ಕೃತದೊಳಗೆ ನಾನು ಕಲಿಸ್ತೇನೆ. ಸಂಸ್ಕೃತಕ್ಕೆ ಅದಕ್ಕೆ ಅಡಿಪಾಯ ಹಾಕಿಕೊಟ್ಟವ್ರು ಅಂತಂದ್ರೆ ನಮ್ಮ ಗುರುಗಳಾದ ಗುಡಿ ಸರ್. ಮತ್ತೆ ನನಗೆ ಏನಾಗಿ ನಾವು ಬರೋದು ಸರ್, ಈಗ ನಾನು ಗುಡಿ ಸರಿಗೆ ಫೋನ್ ಮಾಡಿ ಕೇಳ್ತೇನೆ. ಯಾವಾಗಲೂ ನನ್ನ ಫೋನ್ ತಗೊಂಡು ನಾನು ಉತ್ತರ ಹೇಳ್ತೇನೆ. ಈ ಸೈಡ್ ಎವ್ರಿವನ್ ಹೇಳ್ಕೊಂಡು ಬರ್ರಿ, ಯಾವುದು ಮರಿಬೇಡ್ರಿ. ಅಮೇರಿಕಾದಲ್ಲಿ ಏನ್ ಮಾಡ್ತೀರಿ? ನಾ ಹೇಳ್ತೀನಿ ಯಾಕಂದ್ರೆ ಒಂದ್ ಸ್ವಲ್ಪ ನನಗೆ ಕ್ಷಮಿಸ್ರಿ, ಯಾಕಂದ್ರೆ ನಾ ಇನ್ನೂ ನಿದ್ದೆಯಾಗಿದ್ದೀನಿ. ಯಾಕಂದ್ರೆ ಅಲ್ಲಿ ರಾತ್ರಿ ಅದ, ಈಗ ನನಗೆ ಇನ್ನೂ ಜಟ್ ಆಗದ. ಏನ್ ತಪ್ಪಿಸ್ಕೋಬೇಡ್ರಿ. ಅಲ್ಲೇ ನಾನು ಕೆಲಸ ಮಾಡಿದ್ದು ಯಾವಾಗಲೂ ಇದು ಎಲ್ಲ ಬ್ಯಾಂಕ್ ಒಳಗೆ ಕೆಲಸ ಮಾಡೀನಿ. ಯಾಕಂದ್ರೆ ನಮ್ಮ ಅಧ್ಯಕ್ಷರ ಕುಲಕರ್ಣಿ ಅಂತಂದ್ರೆ ಬ್ಯಾಂಕರ್ಸ್. ಮೊದಲೆಲ್ಲ ಗ್ರಾಮದ ಲೆಕ್ಕ ಬರೋರು ಕುಲಕರ್ಣಿ ತಲಾಟೆ. ಅದಕ್ಕೆ ನಾ ಮಾಡುವ ಕೆಲಸ ಎಲ್ಲ ಬ್ಯಾಂಕ್ ಒಳಗೆ ಕೆಲಸ ಮಾಡ್ತೀನಿ. ಮತ್ತೆ ಈಗ ಮೊದಲು ನಿಮಗೆ ಕೇಳಿರ್ಬೇಕು, ಇಲ್ಲಿ ಜಗತ್ತಿನ ದೊಡ್ಡ ಬ್ಯಾಂಕ್ JP Morgan ಚೇಸ್ ಒಳಗೆ ಬಹಳ ದಿವಸ ಇದ್ದೆ. ಈಗ ನಾ ಅಲ್ಲೇ ಇನ್ನೊಂದು ಲೋಕಲ್ ಬ್ಯಾಂಕ್ ಅದ, ಫ್ರಾಸ್ಟ್ ಬ್ಯಾಂಕ್ ಅಂತ ಹೇಳಿ, ಅಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಡ್ ಅಂತ ಹೇಳಿ ಕೆಲಸ ಮಾಡ್ತೇನೆ. ಆಮೇಲೆ ಇದು ನಾ ಎಲ್ಲ ಕಡೆಗೂ ಇದ್ದೀನಿ ಅಮೆರಿಕ ಒಳಗೆ. ಮೊದಲೇ ನಾವು ಫಿನಿಕ್ಸ್ ಅಂತ ಒಳಗಿದ್ದೀವಿ, ಅದಕ್ಕಿಂತ ಮೊದಲು ವಿಸ್ಕಾನ್ಸಿನ್ ಇದ್ದೆ. ಅಂದ್ರೆ ಆಲ್ಮೋಸ್ಟ್ ನಾ 50 ಸ್ಟೇಟ್ ಅವ ಅಮೆರಿಕ ಒಳಗೆ. ಆಲ್ಮೋಸ್ಟ್ 3/4 ಸ್ಟೇಟ್ ನಾ ಎಲ್ಲ ಸ್ಟೇಟ್ ಒಳಗೂ ಇದ್ದೀನಿ ಅಮೆರಿಕ ಒಳಗೆ. ಅಲ್ಲೇ ಬಹಳ ದಿವಸ ಇದ್ದದ್ದು ನ್ಯೂಯಾರ್ಕ್ ಒಳಗೆ ವಾಲ್ ಸ್ಟ್ರೀಟ್ ಒಳಗೆ ಕೆಲಸ ಮಾಡೀನಿ. ಇಲ್ಲಿ ಹೆಂಗಿಲ್ಲ ಡಲಾಸ್ ಸ್ಟ್ರೀಟ್ ಅಂತದಲ್ಲ ಮುಂಬೈ ಒಳಗೆ, ಹಂಗ US ಒಳಗೆ ವಾಲ್ ಸ್ಟ್ರೀಟ್ ಅಂತದ, ಅಲ್ಲಿ ಕೆಲಸ ಮಾಡೀನಿ. ಈಗ ಇರುವುದು ನಾ ಡಲಾಸ್ ಒಳಗೆ ಈಗ ಇದ್ದು 15 ವರ್ಷ. ಆಮೇಲೆ ಅಮೆರಿಕದೊಳಗಿಂದ ಟೋಟಲ್ 27 ವರ್ಷ. ಮತ್ತೆ ಏನೋ ತಪ್ಪು ತಿಳ್ಕೊಬೇಡ್ರಿ, ಬಹಳ ನಿದ್ದಾಗಿದ್ದೀನಿ. ನಾ ಏನು ತಪ್ಪು ಮಾಡಿದ್ರೆ ಕ್ಷಮಿಸ್ತೀನಿ. ನಾಟ್ ಸೇಫೆಸ್ಟ್ ಕಂಟ್ರಿ. ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ವಿದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹಿತ ಭಾರತಕ್ಕೆ ಬನ್ನಿ. ಆಮೇಲೆ ನೀವು ಮೋದಿ ಅಂತ ಹೋದರ್ಬೇಡ್ರಿ. ಒಮ್ಮೆ ಯುದ್ಧ ಸ್ಟಾರ್ಟ್ ಆದ್ರೆ ಬಹಳ ಸಮಸ್ಯೆ ಆಗ್ತದೆ.
ಅದಕ್ಕೆಲ್ಲರೂ ಆದಷ್ಟು ತಮ್ಮ ಲೈಫದ ಅಂತಿಮ ಕ್ಷಣವನ್ನು ಅತನಿ ಒಳಗೆ ಕೂಡಿ ಮತ್ತೆ ಕಳೆಯೋಣ, ಮತ್ತೆ ಗೆಟ್ ಟುಗೆದರ್ ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೀವಿ. ಓಕೆ, ಯಾರೂ ಡಾಕ್ಟರ್ ಆಗಿಲ್ಲ ಅಂತ ತಿಳ್ಕೊಂಡಿದ್ವಿ. ನನ್ನ ಹೋಪ್ಸ್ ಏನಿತ್ತಂದ್ರೆ ವಿಜಯ ಕೃಷ್ಣ ಫೇಮಸ್ ಡಾಕ್ಟರ್ ಆಗ್ತಾನೆ ಅಂತ ನನ್ನ ಹೋಪ್ಸ್ ಇತ್ತು, ಆಗಲಿಲ್ಲ. ಪ್ಲೀಸ್ ಆದರೆ ಆ ಒಂದು ಡಾಕ್ಟರನ್ನ ನನ್ನ ಸಹೋದರಿಯಾಗಿರ್ತಕ್ಕಂಥ ಭಾಗ್ಯಶ್ರೀ ಅಂದಾನಿಯವರು ಮಾಡಿದರು. ಇದು ಬಹಳಷ್ಟು ಹೆಮ್ಮೆಯ ವಿಷಯ. ನಮ್ಮ ಗ್ರೂಪ್ನಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ ಅಂತ ಹೇಳಿ. ಈ ಭಾಗ್ಯಶ್ರೀ ಅಂದಾನಿ ಯಾರಂತ ನಿಮಗೆ ಕಿರುಪರಿಚಯ ಹೇಳ್ತೇನೆ. ಇವ್ರ ತಂದೆಯವರು ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫ್ PWD ಇದ್ರು. ನಾವು ಕಲಿಯುವಾಗ ಕ್ವಾರ್ಟರ್ಸಲ್ಲಿ ಇರ್ತಿದ್ರು. ನಿಮ್ಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ. ಅವರು ಇವತ್ತು ನಾನಾಗೆ ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದ. ಗುರುವಂದನಾಗಿ ಬಂದಿದ್ದಿಲ್ಲ, ಅವ್ರು ವೇದಿಕೆಗೆ ಬರಬೇಕು. ಅವರಿಗೆ ಮೂಮೆಂಟನ್ನು ಸುಮಾ ಕಟ್ಟಿ ಅವರು ವೇದಿಕೆಗೆ ಬಂದು ಮೂಮೆಂಟ್ ಕೊಡ್ಬೇಕಂತ. ಭಾಗ್ಯಶ್ರೀ ಅಂದಾನಿ ಅವ್ರ ಬಗ್ಗೆ 2 ವಿಷಯ ಹೇಳ್ತೀವಿ. ನಾವು ಚಿಕ್ಕಂದಿರಬೇಕಾದ್ರೆ ಇವರು CNM ಕ್ಲಾಸಿಗೆ ಬರಬೇಕಾಗಲಿ ಅಥವಾ ಶಾಲೆಗೆ ಬರಬೇಕಾಗಲಿ ಎಲ್ಲೂ ಎಕಡೆಗೆ ನೋಡ್ತಿಲ್ಲ. ಕೆಳಮುಖ ಬರ್ತಿದ್ರು, ಕೆಳಮುಖ ಹೋಗ್ತಿದ್ರು. ಯಾರನ್ನೂ ಸಹಿತ ಜಾಸ್ತಿ ಇದು ಮಾಡ್ತಿರಲ್ಲ. ಏಕಾಂಗಿಯಾಗಿರ್ತಕ್ಕಂಥ ಬದುಕನ್ನು ಬಹಳ ತೆಗೆದಿದ್ದಾರೆ. ಜಾಸ್ತಿ ಯಾರು ನಿಗದಾಗ್ತಿರ್ಲಿಲ್ಲ. ಇದು ನಾ ಕಂಡಿರ್ತಕ್ಕಂಥ ನನ್ನ ಸಹೋದರಿಯ ಗುಣಗಳು. ಅವರು ಡಾಕ್ಟರ್ ಆಗಿದ್ದಾರೆ, ತುಂಬಾ ಮೆಚ್ಚುಗೆ. ಅವರು ಪೂರ್ತಿ ತಮ್ಮ ಇದನ್ನು ಹೇಳಬೇಕು ಅಂತ ಕೇಳ್ಬೋದು. ಚೈತನ್ಯ ಹೇಳಿದ್ ನೋಡಿದ್ರ ಹೌದು, ಪ್ರೊಬೇಬಲಿ ಆ ಏಜ್ನಾಗ ನಾವು ಸ್ವಲ್ಪ ಭಾಳ ನಾಚ್ಕೊಟ್ಟಿದ್ವಿ. ಮನ್ಯಾಗ ಒಂದು ಅನ್ಸೆಟ್ ರೂಲ್ ಇತ್ತು, ತಲೆ ಕೆಳಗೆ ಹಾಕೊಂಡು ಹೋಗ್ಬೇಕು ಬರ್ಬೇಕು, ಜಾಸ್ತಿ ಯಾರ ಜೊತೆ ಮಾತಾಡಂಗಿಲ್ಲ ಅಂತ. ಐ ಆಮ್ ಶ್ಯೂರ್ ನನ್ನ ಎಲ್ಲ ಕ್ಲಾಸ್ಮೇಟ್ಸ್ಗೂ ಇದು ಅನುಭವ ಐತಿ. ಮನ್ಯಾಗ ಅದು ರೂಲ್ ಇರ್ತಿತ್ತು. ಇಟ್ ಈಸ್ ನಥಿಂಗ್ ಲೈಕ್ ಈಗ ನಮ್ಗೆ ಭಾಳ ಫ್ರೀಡಮ್ ಸಿಕ್ಕೈತಿ. ಇದು ಮಾತು ಬೇರೆ. ಪ್ರೊಬೇಬಲಿ ಇದು ವಯಸ್ಸಿನ ಇಫೆಕ್ಟ್ ಅನ್ಕೋತೀನಿ. ಬಟ್ ಅವ್ರು ನಮ್ಮ ಮಕ್ಕಳು ಹಂಗಿಲ್ಲ. ನಾವು ಅವ್ರಿಗೆ ಭಾಳ ಫ್ರೀಡಮ್ ಕೊಟ್ಟಿವಿ ಅನಿಸ್ತದೆ. ಓಕೆ, ಆಮೇಲೆ ಎಲ್ಲಿಂದ ಶುರು ಮಾಡಬೇಕು? ನಾನು ಅತನಿಗೆ ನಮ್ಮ ತಂದೆಯವರು ಟ್ರಾನ್ಸ್ಫರ್ ಆದ್ಮೇಲೆ ಬಂದಿದ್ದು 8ರಿಂದ ಇಲ್ಲೇ 8ಕ್ಕೆ ಬಂದೆ. SS ಗರ್ಲ್ಸ್ ಹೈಸ್ಕೂಲ್. ಸೊ ಆಗ ಹಾಫ್ ಆಫ್ ದ ಬಾಯ್ಸ್ದ ಪರಿಚಯ ಇರಲಿಲ್ಲ. CNMD ಸರ್ ಕ್ಲಾಸ್ನಾಗ ಸ್ವಲ್ಪ ನೋಡಿದ್ದು ಮಾತಾಡಿದ್ದು. ಬಟ್ ಅವಾಗ ಅದ ಭಾಳ ಸ್ಟ್ರಿಕ್ಟ್ ಡಿವಿಷನ್ ಇರ್ತಿತ್ತು ನಮ್ಮ ಕ್ಲಾಸ್ನಾಗ, ಟ್ಯೂಷನ್ನಾಗ. ಬಾಯ್ಸ್ನು ಮಾತಾಡ್ಸಂಗಿಲ್ಲ, ಬಾಯ್ಸ್ ಸೆಪ್ರೇಟ್, ಗರ್ಲ್ಸ್ ಸೆಪ್ರೇಟ್, ರೂಲ್ಸ್ ಭಾಳ ಇರ್ತಿದ್ವು ಅವಾಗ. ಈಗ ಅನ್ಸುತ್ತೆ ಯಾಕಂದಿದ್ವಿ ಅಂತ. ಓಕೆ, ಆಮೇಲೆ 10th ಮುಗಿದ್ಮೇಲೆ ಇಲ್ಲೇ ಕಾಲೇಜ್ನಾಗ ಜಾಯ್ನ್ ಆದ್ವಿ. 11th 12th ಮುಗೀತು. ಆ್ಯಂಡ್ ಆಮೇಲೆ ನಾನು JNMCನಲ್ಲಿ MBBS ಮಾಡಿದೆ, MDನೂ ಅಲ್ಲೇ ಮಾಡಿದೆ. ಮುಗಿಸಿ 3 ವರ್ಷ ನಾನು ಚಂಡೀಗಢಲ್ಲಿ ಕೆಲಸ ಮಾಡಿದೆ. ಹಸ್ಬೆಂಡ್ DA ಮಾಡ್ತಿದ್ರು, ನಾನು ಪೋಸ್ಟ್ MD ಸೀನಿಯರ್ ರೆಸಿಡೆನ್ಸಿ ಮಾಡಿದೆ. ನನಗೊಬ್ಬ ಮಗ ಇದ್ದಾನೆ, ಅವನು ಫೈನಲ್ ಇಯರ್ MBBS ಓದ್ತಾ ಇದ್ದಾನೆ ಇವಾಗ. ಸೊ ದೇವರ ದಯೆ, ಒಂದು ಸಣ್ಣ ಜರ್ನಿ. ಸ್ವಲ್ಪ ಮೇಲೆ ಕೆಳಗಡೆ ತುಂಬ ನೋಡಿದ್ವಿ ಜೀವನದಾಗ. ಲಾಸ್ಟ್ ಇಯರ್ ನಾನು ನನ್ನನ್ನು ಪಡ್ಕೊಂಡೆ. ಅದಾದಮೇಲೆ ನಮ್ಮ ತಂದೆ ತಾಯಿ ಇಬ್ಬರು ನನ್ನ ಜೊತೆಗೆ ಇರ್ತಾರೆ. ಸೊ ಒಂದು ಈ ಪ್ರೊಫೆಷನ್ಗೆ ನಾನು ಭಾಳ ಥ್ಯಾಂಕ್ಫುಲ್ ಇದ್ದೀನಿ. ಒಂದು ಇಂಡಿಪೆಂಡೆಂಟ್ ಐಡೆಂಟಿಟಿ ಕೊಡ್ತು ನಂಗೆ. ಪ್ಲಸ್ ನನ್ನ ತಂದೆ ತಾಯಿಗೆ ಒಂದು ಈ ಏಜಲ್ಲಿ ಸಪೋರ್ಟ್ ಮಾಡೋ ಶಕ್ತಿ ಕೊಟ್ಟಿದ್ದು ನನ್ನ ಪ್ರೊಫೆಷನ್ನೇ ಅನ್ಕೋತೀನಿ ಡೆಫಿನೆಟ್ಲಿ. ಅವ್ರ ಇಲ್ನೆಸ್ಗಳೊಳಗೆ ಅಷ್ಟೇ ಅಲ್ಲ, ಅವ್ರು ಆರಾಮಿದ್ದಾಗೂ ಅವ್ರಿಗೆ ಏನೊಂದು ಡಾಕ್ಟರ್ ಆಗಿ ನಾವು ಓಲ್ಡ್ ಏಜ್ ಪ್ರಾಬ್ಲಮ್ಸ್ ಇರ್ತಾವೆ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಅತನಿ ನನಗೆ ಯಾವ ರೀತಿಯಿಂದ ಹತ್ರ ಅಂದರೆ, ಪ್ರೊಬೇಬಲಿ ಕೆಲವೊಂದು ಸಣ್ಣ ವಯಸ್ಸಿನಾಗ ಒಂದು ಸ್ಟ್ರಾಂಗ್ ಫೌಂಡೇಶನ್ ಏನು ಸಿಗುತ್ತೆ ಅದು ಇಲ್ಲೇ ಕಲ್ತಿದ್ದು. ಸೊ ಇಲ್ಲಿನ್ನೂ ನಡೀತಾ ಇದೆ ಇಲ್ಲಿವರೆಗೂ. CNMD ಸರ್ಗಳ ಕೆಲವೊಂದು ಕೊಟೇಶನ್ಸ್ ಇನ್ನೂ ನಡೀತಾವ. ನಮಗೆ ಬೈತಿದ್ರು ಅವರು. ನಾನು ಮತ್ತು ಭಾರತಿ ಅವ್ಟಿ ಮಾತಾಡಿದಾಗೆಲ್ಲ ಬೈಸ್ಕೊತಿದ್ವಿ, ಪಾಶಿಪಟ್ಟ್ಯಾರಾಗ್ಯಾರ ನೋಡಂತ. ಆಮ್ಯಾಗ ಇನ್ನೂ ಮಾತಾಡೋದ್ರೆ ನೀವು ಬೈಯೋವಾಗ ನಂಗೆ ಅದ ನೆನಪು. ಒಂದಿಟ್ಟ ಸುಮ್ಮನಿರೋ ಆಮೇಲೆ ಮತ್ತೆ ಬೈಸ್ಕೊತೀವಂತ ಹೇಳಿದ್ವಿ ಒಂದದು. ಆಮೇಲೆ ಸರ್ ಇನ್ನೊಂದು ಹೇಳ್ತಿದ್ರು, ಪಂಚಮಿ ಹಬ್ಬಕ್ಕೆ ಸೂಟಿ ಕೊಡ್ರಿ ಅಂತಂದ್ರೆ ನಾವು ಟ್ಯೂಷನ್ ಸೂಟಿ ಕೊಡೋಂಗಿಲ್ಲ,
ಎಲ್ಲ ಹುಡುಗಿ ಕೆಳಗೆ ಸಿಕ್ಕಾಕತೈತಿ ಸುದ್ದಿ ಕೊಡಂಗೆ ಸುಮ್ಮನೆ ಬರ್ರಿ ಟ್ಯೂಷನ್ ಮನ್ಯಾಗ ನೀವು ಹೋಗಪ್ಪ ಎಲ್ಲಿ ನೋಡೋದು ಅಷ್ಟ್ರಾಗ ಐತಿ ಬರ್ರಿ ಅಂತಿದ್ರು. ಸೊ ಪ್ರಾಬೆಬಲಿ ಅದನ್ನ ಭಾಳ ನೆನ್ಸ್ಕೋತೀನಿ ನಾ. ಹಬ್ಬ ಬಂದಾಗ ಜಾಸ್ತಿ ತಿನ್ಬೇಡ ಅಂತ ಕಲಿಸಿದ್ರು ಸರು. ಮತ್ತು ಇನ್ನೊಂದು ಹೇಳ್ತಿದ್ರು, ತಿನ್ನಾಕಂತ ಬದುಕಬೇಡ್ರಿ, ಬದುಕಾಕ ಎಷ್ಟು ಬೇಕು ಅಷ್ಟ ತಿನ್ರಿ ಅಂತಿದ್ರು ಸರ್. ಆದರೆ ಇನ್ನೊವರೆಗೂ ನೆನಪಾಗೈತೆ ಸರ್, ಅದಕ್ಕೆ ಫಿಟ್ ಇದ್ರು ಅನ್ಸುತ್ತೆ. ಒಂದು ಆಮೇಲೆ ಮಾರ್ಷಲ್ ಟೀಚರ್ದೊಂದು ಭಾಳ ನೆನಪು. ಅವರು ಸೋಷಿಯಲ್ ಸ್ಟಡಿ ಕಳಿಸ್ತಿದ್ರು ಸಹ ಸರ್ ಮೇಡಮ್ ಒಂದೊಂದ್ಸತಿ ನಮ್ಗೆ ಜೀವನದ ಪಾಠ ಹೇಳೋರು, ಬೈತಿದ್ರು, ಅವು ಇವಾಗಲೂ ನೆನಪಾಗ್ತಾವೆ. ಸೊ ಹಾಗಾಗಿ ನನ್ಗೆ ಅಗ್ನಿ ಎಜುಕೇಷನ್ ಕೆಲವೊಂದು ಲೈಫ್ದು ವ್ಯಾಲ್ಯೂ ಅಂತಾರಲ್ಲ, ಇನ್ನವರೆಗೂ ನನ್ನ ಜೊತೆಗೆ ಅದಾವ. ಆಮೇಲೆ ಈ ಸ್ಟೇಜ್ನಾಗ ಇವತ್ತು ಈ ಏಜ್ನಾಗ ನಾ ಬಂದು ನಿಮಗೆಲ್ಲ ನೋಡಕತ್ತಿದ್ದು ಇದೊಂದು ಏನಂತ ಹೇಳ್ಬೇಕು, ಒಂದು ಅವಿಸ್ಮರಣೀಯ ಜೀವನದಾಗ ರೀಕನೆಕ್ಟ್ ಆಗಿದ್ದು ಭಾಳ ಖುಷಿ ಆಯಿತು. ಕ್ಷಮಿಸ್ಬೇಕು, ನನ್ನ ಭಾಷೆ ಸ್ವಲ್ಪ ಬದಲಾಗೈತಿ ಭಾಳ ವರ್ಷದಿಂದ ಅಲ್ಲಿ ಓಡಾಡಿ. ಗುರುರಾಜ್ ಅವ್ರು ಮಾತಾಡಿದಾಗ ಅನ್ನಿಸ್ತು ಭಾಳ ಮಿಕ್ಸ್ ಮಾಡಬಾರ್ದು ಅಂತ, ಬಟ್ ಭಾಳ ಆಗಾಕತ್ತೈತಿ. ಭಾಳ ಮಿಕ್ಸ್ ಆಗತ್ತೆ. ನೀವು ಎಲ್ಲಿ ಇರ್ತೀರಿ ಏನು ಹೇಳಿಲ್ಲ, ಏನೇನು ಮಾಡ್ತೀರ ಅದು ಹೇಳಿಲ್ಲ. ನಾನು ಪಿಡಿಯಾಟ್ರಿಷನು ಡಾಕ್ಟರ್ ಭಾಗ್ಯಶ್ರೀ ಅಂದಾನಿ, ನೆನಪೈತಿ ನಿಮ್ಗೆ. ಬೆಂಗಳೂರಾಗಿರ್ತೀನಿ, ಬಸವೇಶ್ವರ ನಗರಾಗ ನನ್ನ ಮನೆ. ನಾ 2 ಹಾಸ್ಪಿಟಲ್ನಾಗ ಪ್ರಾಕ್ಟೀಸ್ ಮಾಡ್ತೀನಿ. ಒಂದು ಸೆಂಟ್ ತೆರೇಸಾ ಹಾಸ್ಪಿಟ್ಲು, ಅದು ಚಾರಿಟೇಬಲ್ ಹಾಸ್ಪಿಟ್ಲು. ಇನ್ನೊಂದು ಪ್ರೈವೇಟ್ ನರ್ಸಿಂಗು. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ. ಬರ್ಲಿಕ್ಕೆ ಆಗಿಲ್ಲ, ಅದಕ್ಕೆ ಪದ್ಮಜನ ವೇದಿಕೆ ಕರ್ಕೊಂಡ್ಬರ್ಬೇಕು. ಅವ್ರು ಹಚ್ಕೊಂಡು ಬಂದಿದ್ದಾರೆ, ಅವರು ವೇದಿಕೆಗೆ ಬರಬೇಕು, ಒಂದೆರಡು ಕಿರು ಮಾತನ್ನ ಆಡಬೇಕು ಅಂತ ಹೇಳಿ ಪದ್ಮಜ. ನಮಸ್ಕಾರ ನನ್ನ ಸಹೋದರ ಸಹೋದರಿಯರಿಗೆ. ನಾನು ಇಲ್ಲಿ ಆಲ್ಮೋಸ್ಟ್ 35-36 ವರ್ಷದ ನಂತರ ನಿಮ್ಮೆಲ್ಲರೂ ನೋಡ್ತಾ ಇದ್ದೀನಿ. ಗಂಡು ಹುಡುಗರಾಗಲಿ ಹೆಣ್ಣು ಹುಡುಗರಾಗಲಿ ನಾನೆಲ್ಲರೂ ಒಟ್ಟಿಗೆ ಕಲ್ತಿದ್ದು. ಬಾಲ್ವಾಡಿಯಿಂದ ನಾವು ಒಟ್ಟಿಗೆ ಕಲ್ತಿದ್ದು 10ನೇವರೆಗೂ. ಸೊ ಎಲ್ಲರಿಗೂ ನೆನಪಿತ್ತು, ಆದರೆ ನನಗೀಗ ಮುಖ ನೆನಪಿಲ್ಲ. ಬಟ್ ಎಲ್ಲರೂ ತಮ್ಮವ್ರು ಬಂದು ಇಂಟ್ರೊಡ್ಯೂಷನ್ ಮಾಡ್ಕೊತಿದ್ದಾರೆ. ಸೊ ಅದಕ್ಕೆ ನಾನು ವೆರಿ ವೆರಿ ಹ್ಯಾಪಿ. ಯಾಕಂದ್ರೆ ನನಗೆ ಮುಖ ಗೊತ್ತಿಲ್ಲ ಅಂತ ಹೇಳಿ ನಾನು ಯಾರು ಮಾತಾಡ್ಸಿದ್ದಿಲ್ಲ ಅಂದರೆ ಯಾರು ತಪ್ಪು ತಿಳ್ಕೊಬೇಡ್ರಿ. ಸೊ ನಾನು ಬಂದು ನೀವೇ ಮಾತಾಡಿಸ್ಬೇಕು, ಯಾಕಂದ್ರೆ ನಾನು ನಿಮ್ಮ ಹತ್ರ ಬಂದು ಮಾತಾಡಿಸೋ ಹಂಗೆ ಇಲ್ಲ. ಸೊ ನೀವೇ ಬಂದು ನನಗೆ ಮಾತಾಡಿಸ್ಬೇಕು ಅಂತ ನಿಮ್ಮೆಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ನನಗೆ 2013 ಡಿಸೆಂಬರ್ ಒಳಗೆ ರೋಡ್ ಆಕ್ಸಿಡೆಂಟ್ ಆಯಿತು. ನಾವು ಬೆಂಗಳೂರೊಳಗಿದ್ದೆ, ತಮಿಳ್ನಾಡು ಒಳಗೆ. ಸೊ ಅಂದರೆ ಅವಾಗ ಬೆಂಗಳೂರಿಗೆ ಬರ್ತಿದ್ದೆ. ಅವಾಗ ಆನ್ ದ ವೇ ನನಗೆ ಆಕ್ಸಿಡೆಂಟ್ ಆಗಿ ನನಗೆ ಒಂದು ಕಾಲು ಹೋಯ್ತು. ಅವಾಗ ನಾನು ಈಗ ಪ್ರೊಸೆಸಸ್ ಹಾಕ್ಕೊಂಡಿನಿ. ಅವಾಗ 40 ಡೇಸ್ ನಾನು ಬೆಂಗಳೂರು ಹಾಸ್ಪಿಟಲ್ನಾಗ ಟ್ರೀಟ್ಮೆಂಟ್ ತೊಗೊಂಡೆ. ಸೊ ಆದರೂ ನನಗೇನು ಉಳಿಸ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ ಹೇಳಿದರು. ಸೊ ಲಾಸ್ಟ್ಲಿ ಎಂಪ್ಯುಟೇಟ್ ಮಾಡಿದರೆ ಉಳಿತಾಳೆ ಅಂಥೇಳಿ ಡಾಕ್ಟ್ರು ಹೇಳಿದ ಮೇಲೆ ಎಂಪ್ಯುಟೇಟ್ ಮಾಡಿದರು. ಆಮೇಲೆ ಆಫ್ಟರ್ ದ್ಯಾಟ್ ಆಲ್ಸೋ ನನಗೆ 13 ಡೇಸ್ ಹೋಪ್ಸ್ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟ ಮೇಲೆ ಈಗ ನಾವು ಸರ್ವೈಡ್ ಲಾಸ್ಟ್ 13 ಇಯರ್ಸ್ ಐ ಆನ್ ದ ವೀಲ್ ಚೇರ್. ಸೊ ಇದಕ್ಕೆಲ್ಲ ಮೇನ್ ಅಂದರೆ ನಮ್ಮ ಮನೆಯವರು. ಸೊ ವಾಟ್ ಎವರ್ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್. ಆ್ಯಂಡ್ ನೌ ಆಲ್ಸೋ ಹಿ ಈಸ್ ಟೇಕಿಂಗ್. ಅಂದರೆ ಈಗ ನಾನು ಒಂದು ಹುಡುಗಿನ, ಒಂದು ಮಗಳನ್ನ ಹೆಂಗೆ ತಯಾರು ಮಾಡಬೇಕು, ಹೆಂಗೆ ಕೇರ್ ಮಾಡಬೇಕು, ಆ ಥರ ನಾನು ಕೇರ್ ಮಾಡಿಕೊಂಡು ಇವತ್ತು ಮೊನ್ನೆ ಪ್ರಕಾಶ್ ಅವರು, ವಿಲಾಸ್ ಅವರು ಎಲ್ಲರೂ ಯಾರು ಫೋನ್ ಮಾಡಿದ್ರು, ಇಲ್ಲ ಈ ಸಲ ನಾವು ಹೋಗೋಣ. ಲಾಸ್ಟ್ ಟೈಮ್ ನಾವು ಚೆನ್ನೈ ಒಳಗಿದ್ವಿ, ಆವಾಗ ನನಗೆ ಬರೋದು ಪರಿಸ್ಥಿತಿ ಒಳಗೆ ಇರಲಿಲ್ಲ ನಾನು. ಅದಕ್ಕೆ ನಾನು ಕೊಲ್ಲಾಪುರ ಒಳಗೆ ಬಂದು ಸೆಟಲ್ ಆಗೀನಿ. ಅದಕ್ಕೆ ನನಗೆ ಈಗ ಬರೋದ್ರಿಂದ ನನಗೆ ಇಲ್ಲಿ ಬರ್ಲಿಕ್ಕೆ ಅನುಕೂಲ ಆಯಿತು. ನಿಮಗೆ ಇನ್ನೊಮ್ಮೆ ಎಲ್ಲರೂ ಸಮ್ಮೇಳನ ಇಟ್ಕೊಂಡಿದ್ದು ಭಾಳ ಸಂತೋಷ ಆಯಿತು. ನನಗೆ ನಿಮ್ಮೆಲ್ಲರನ್ನು ಬಿಟ್ಟು ಮಾಡುವಂಥ ಸಂದರ್ಭವನ್ನು ಒದಗಿಸ್ಕೊಡ್ತೀರಿ. ಸೊ ಅದಕ್ಕೆಲ್ಲರಿಗೂ ನಿಮ್ಮೆಲ್ಲರಿಗೂ ತುಂಬ ಹೃದಯಗಳಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ಇಲ್ಲೇ 10th 12th ಡಿಗ್ರಿ ಎಲ್ಲ ಮಾಡಿಕೊಂಡು ನಾನು ಮದುವೆ ಮಾಡ್ಕೊಂಡು ಕಲ್ಕತ್ತಾಕ್ಕೆ ಹೋದೆ. ನಾನು ಹೋಗಿ ಕಲ್ಕತ್ತಾ ಭಾಷಾ ಕಲಿತು ನಾನು ಕಾಲೇಜೊಳಗೆ ಲೆಕ್ಚರರ್ ಜಾಬ್ ಮಾಡಿ ನಾ ಇವತ್ತು 7 ಭಾಷೆ ಮಾತಾಡಿ ಓದಿ ಬರೆದು. ಸೊ ನಾ ಎಲ್ಲಿ ಹೋದ್ರೂ ನಾನು ಜಾಬ್ ಬಿಟ್ಟಿಲ್ಲ, ಜಾಬ್ ಮಾಡ್ತಿದ್ದೆ. ಈಗ ನಾನು ಲಾಸ್ಟ್ 10 ಇಯರ್ಸಿಂದ ನಾನು ಮಾಡಿಲ್ಲ. ಅಂದರೆ ಎಸ್ಪೆಷಲಿ ಆಫ್ಟರ್ ಕಮಿಂಗ್ ಟು ಕೊಲ್ಲಾಪುರ್ ನಾನು ಇನ್ನೂ ಮಾಡ್ತಿಲ್ಲ. ಅಂಟಿಲ್ ದಟ್ ನಾನು ಚೆನ್ನೈ ಒಳಗೆ ಇರೋ ತನಕ ಸಹಿತ ಐ ಯೂಸ್ ಟು ಡೂ ದ ಜಾಬ್. ಅಂದ್ರೆ ನಾವು ಮನೆಯೊಳಗೆ ಹಿಂದಿ ಹೇಳಿ ಕಲಿತಿದ್ದೆ. ಪ್ರಥಮ ಭಾಷಾ, ದ್ವಿತೀಯ, ಪ್ರಥಮ, ಮಧ್ಯಮ ಅವೆಲ್ಲ ಅವ್ರಿಗೆ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆಲ್ಲರಿಗೂ ನಾನು ಹಿಂದಿ ಒಳಗೆ ಅವ್ರಿಗೆಲ್ಲರೂ PhD ತನಕ ಕರ್ಕೊಂಡು ಹೋಗಿ ಅವನ್ನೆಲ್ಲ ಕಲಿಸಿ ಮಾಡಿ ಅದೆಲ್ಲ ಮಾಡ್ತಿದ್ದೆ. ಇದೆಲ್ಲ ಶ್ರೇಯಸ್ಸು ಬಳ್ಳಾರಿ ಟೀಚರ್ಗೆ ಹೋಗ್ತದೆ. ಸೊ ಐ ವಿಲ್ ಗಿವ್ ಆಲ್ ಕ್ರೆಡಿಟ್ ಟು ಬಳ್ಳಾರಿ ಟೀಚರ್. ಆಮೇಲೆ ಗ್ರ್ಯಾಜುಯೇಟ್ ಮಾಡಬೇಕು ಅನ್ನೋದು ಬಳ್ಳಾರಿ ಸರ್ದ ಅಭಿಪ್ರಾಯ ಇತ್ತು. ನಾನು 12th ಮುಗಿಸಿ ನನ್ನ ರಿಸಲ್ಟ್ ಬಂದಾಗ ಬಳ್ಳಾರಿ ಸರ್ ನಮ್ಮ ಮನೆಗೆ ಬಂದು
ನಮ್ಮ ತಂದೆಯವ್ರಿಗೆ ಭೇಟಿಯಾಗಿ ಇಲ್ಲ ನಿಮ್ಮ ಮಗಳು ಹುಷಾರಿದ್ದಾಳೆ, ನೀವು ಆಕಿನ ಬಿಡಬೇಡ್ರಿ, ನೀವು ಕಳಿಸ್ರಿ, ಆಕೆ ಓದ್ತಾಳ ಅಂತ ಹೇಳಿ ಓದಿದೆ. ಐ ಗಾಟ್ ಫಸ್ಟ್ ಕ್ಲಾಸ್ ಅಂಡ್ ಫಸ್ಟ್ ರ್ಯಾಂಕ್ ಇನ್ BA. ಅದನ್ನ ಮುಗಿಸಿ ನಾ MA ಮಾಡಿಕೊಂಡು ಅದನ್ನ ಮುಗಿಸಿ ಆಮೇಲೆ ಮದ್ವೆ ಮಾಡಿಕೊಂಡು ಆಮೇಲೆ ನಾವು ಐ ಆಮ್ ಹ್ಯಾವಿಂಗ್ ಒನ್ ಸನ್. ಅವ ಈಗ MS ಮುಗಿಸಿ ಸ್ಟೆಮ್ ಸೆಲ್ ಒಳಗೆ ರಿಸರ್ಚ್ ಮಾಡಿಕೊಂಡು ಅವ ಈಗ ಪ್ಯಾರಿಸ್ ಫ್ರಾನ್ಸ್ ಒಳಗೆ ರಿಸರ್ಚ್ ಅಂತ ಹೇಳಿ ಕೆಲಸ ಮಾಡ್ತಾರೆ. ನಮ್ಮ ಯಜಮಾನರು ಬ್ಯಾಂಕ್ ಒಳಗಿದ್ರು, ಈಗ ಅವರು VRS ತಗೊಂಡು ಈಗ GM ಅಂತ ಇದ್ದಾರೆ, ಇನ್ನೂ ಸಹಿತ ಈಗ ಕಂಟಿನ್ಯೂಸ್ ವರ್ಕ್. ಸೊ ನಾವು ಈಗ ಮನೆಯೊಳಗೆ ಎತ್ಕೊಂಡು ಆದಷ್ಟು ಟ್ರಾವೆಲಿಂಗ್ ಮಾಡ್ಕೊಂಡು ಮನೆಯೊಳಗೆ ಸಂತಿ ಇದ್ದಾರೆ ಅಷ್ಟೇ ನಾವಿರೋದು. ನಮ್ಮ ದಿಸ್ ಇಸ್ ನಮ್ಮ ಸಣ್ಣ ಫ್ಯಾಮಿಲಿ. ಸೊ ಇಲ್ಲಿ ನಿಮ್ಮ ಮುಂದೆ ನಿಂತು ಪರಿಚಯ ಮಾಡಿಸ್ಕೊಂಡು ಮಾತಾಡುವಂಥ ದೊಡ್ಡ ವ್ಯಕ್ತಿ ನಾವಲ್ಲ. ಏನೋ ಹಾಗೇನಿಲ್ಲ ಸರ್, ಹಾಗೇನಿಲ್ಲ. ನನ್ನ ಇದು ಫ್ಯಾಮಿಲಿ ಇದ್ದಂಗೆ ಸರ್. ಓಕೆ, ಬಿಕಾಸ್ ಆಫ್ ಮೈ ವೈಫ್ ಐ ಆಮ್ ಇನ್ ಫ್ರಂಟ್ ಆಫ್ ಯು. ಪದ್ಮಜಾ ಬಗ್ಗೆ ನಾನು ಹೇಳಂಗಿಲ್ಲ, ಯಾಕಂದ್ರೆ ಯು ನೋ ಹರ್ ಬೆಟರ್. ಆಮೇಲೆ ಬಟ್ ಶಿ ಈಸ್ ಎ ವೆರಿ ಡ್ಯಾಶಿಂಗ್ ಲೇಡಿ. ನಾವು ಆಲ್ಮೋಸ್ಟ್ ಒಂದು 6 to 7 ಸ್ಟೇಟ್ಸ್ ಓಡಾಡಿವಿ ಬ್ಯಾಂಕ್ ಒಳಗಿರೋದ್ರಿಂದ, ಆ್ಯಂಡ್ ಎವ್ರಿವೇರ್ ಶಿ ಹ್ಯಾಸ್ ಟೇಕನ್ ಕೇರ್ ಆಫ್ ಆಲ್ ದಿ ಆಕ್ಟಿವಿಟೀಸ್. ನಾನು ಬ್ಯಾಂಕಿಗೆ ಹೋಗೋದು, ಕೆಲಸ ಮಾಡೋದು, ಮನೆಗೆ ಬರೋದು, ಬಟ್ ಸೊಸೈಟಿ ಒಳಗೆಲ್ಲ ಅಡ್ಜಸ್ಟ್ ಆಗೋದೆಲ್ಲ ಆಕೆ ಮಾಡ್ತಿದ್ದೆಲ್ಲ. ಎವ್ರಿ ಟೈಮ್, ಎವ್ರಿ ಟ್ರಾನ್ಸ್ಫರ್, ಎವ್ರಿ ಶಿಫ್ಟಿಂಗ್ ಎಲ್ಲ ಶಿ ವಾಸ್ ಟೇಕಿಂಗ್ ದ ಲೀಡ್. ಸೊ ಐ ಆಮ್ ವೆರಿ ಪ್ರೌಡ್ ದಟ್ ಶಿ ಇಸ್ ಮೈ ವೈಫ್. ಮತ್ತೊಂದು ಸಂಗತಿ ಅಂದರೆ, ಈಗ ಸಮ್ 3-4 years ಬ್ಯಾಕ್ ನಮ್ಮ ಸ್ಕೂಲಿಂದ ಒಂದು ಗೆಟ್ ಟುಗೆದರ್ ಆಗಿತ್ತು ಬಾಂಬೆ ಒಳಗೆ. ಆವಾಗ ಅನ್ಫಾರ್ಚುನೇಟ್ಲಿ ನಾನು ಹೋಗ್ಲಿಕ್ಕೆ ಆಗಲಿಲ್ಲ, ಐ ವಾಸ್ ಬಿಸಿ ಇನ್ ಮೈ ಆಫೀಸ್. ಸೊ ಸ್ಕೂಲ್ ಗೆಟ್ ಟುಗೆದರ್ ಅಂದರೆ ಐ ಆಮ್ ಆಲ್ವೇಸ್ ಎಕ್ಸೈಟೆಡ್. ಸೊ ಲಾಸ್ಟ್ ಟೈಮ್ ನಿಮ್ದೆ ಗೆಟ್ ಟುಗೆದರ್ ಆಗಿತ್ತಿಲ್ಲ ಸಮ್ 3 years ಬ್ಯಾಕ್. ಆವಾಗ ಪ್ರಕಾಶ್ ಅವರು ಗೊತ್ತದ, ಅದೇ ಬಿಹೈಂಡ್ ದ ಸೀನ್ಸ್ ನಿಮ್ಗೆಲ್ಲ ಎಲ್ಲ ಕಡೆ ನಾನೇ ಹೆಚ್ಚು ಕೆಲಸ ಮಾಡಿದ್ದೆ ಅಲ್ಲೇ ಸಂಚಾನೆ ಒಳಗೆ ಇಟ್ಕೊಂಡು. ಇವತ್ತು ಹಾಗೆ ಆಗಿದೆ ಈಗ. ಎನಿವೆ, ಸ್ಕೂಲ್ ಲೈಫ್ ಏನಿರ್ತದೆ, ದಿಸ್ ಈಸ್ ದಿ ಬೆಸ್ಟ್ ಪಾರ್ಟ್ ಆಫ್ ಅವರ್ ಲೈಫ್ಸ್. ನೋ ಮ್ಯಾಟರ್ ಹೌ ಬಿಗ್ ವಿ ಗ್ರೋ, ನೋ ಮ್ಯಾಟರ್ ಹೌ ಪ್ರಾಸ್ಪರಸ್ ವಿ ಬಿಕಮ್, ನಥಿಂಗ್ ಕ್ಯಾನ್ ಬೀಟ್ ಸ್ಕೂಲ್ ಲೈಫ್. ಸಮ್ ಟೈಮ್ ಬ್ಯಾಕ್ ನನಗೊಬ್ಬರು ಹಿರಿಯರು ಅವ್ರು ನಮಸ್ಕಾರ ಮಾಡಿದಾಗ ಅವ್ರು ಆಶೀರ್ವಾದ ಮಾಡಿದ್ರು, ಶತಾಯುಷಿ ಭವ ಅಂತ ಹೇಳಿ. ಆವಾಗ ನಾವು ಒಂದು ಮಾತು ಹೇಳಿದೆ, ನಾರ್ಮಲಿ ಶತಾಯುಷಿ ಭವ ಅಂದಾಗ ಎಲ್ಲರೂ ಬರ್ತಾರೆ, ಸಾಕು ಸಾಕು 200 ವರ್ಷ ಹಾಕೊಳ್ಬೇಕು ಅಂತೇಳಿ. ಸೊ ವಾಟ್ ಐ ಟೋಲ್ಡ್ ಹಿಮ್ ವಾಸ್, ಶತಾಯುಷಿ ಭವ ಓಕೆ ಆಕ್ಸೆಪ್ಟೆಡ್, ಆದರೆ ಈಗ ನಂದೇನು ರಿಮೈನಿಂಗ್ ಇನ್ ಸಮ್ 40 years ಆಡ್ ಇನ್ನು ನನ್ನ ಬಾಕಿ ಅದೇ ಈಗ, ದ್ಯಾಟ್ ಯು ಶುಡ್ ರೀಸೆಟ್ ಇಟ್ ಟು ಸ್ಟಾರ್ಟ್ ಫ್ರಮ್ age 5. ಅದೇ ನೆಕ್ಸ್ಟ್ 35 years ಐ ವಾಂಟ್ ಟು ಬಿ ಫ್ರಮ್ ಮೈ ಸ್ಕೂಲ್ ಏಜ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಹಂಗಿದ್ರೆ ಐ ಆಮ್ ರೆಡಿ ಟು ಆಕ್ಸೆಪ್ಟ್ ಅಂತ ಹೇಳಿ. ಸೊ ದಟ್ ಈಸ್ ದ ಫನ್ ಆಫ್ ಸ್ಕೂಲ್ ಲೈಫ್, ಸ್ಕೂಲ್ ಫ್ರೆಂಡ್ಸ್ ಆ್ಯಂಡ್ ಸ್ಕೂಲ್ನ ಮಾಡೋ ತರಲೆಗಳು ಎಲ್ಲ ಅವೆಲ್ಲ ನೆನಪು ಮಾಡ್ಕೊಂಡ್ರೆ ಇಟ್ಸ್ ವೆರಿ ನಾಸ್ಟಾಲಜಿಕ್. ಸೊ ಈ ಪದ್ಮಜ ಗೆಟ್ ಟುಗೆದರ್ ಮಾಡ್ತಾರೆ ಅಂತ ಗೊತ್ತಾಯ್ತು ನಿಮ್ಮ ಗುಲಾದವ್ರು ಬಂದಾಗ. ಸೊ ಐ ವಾಸ್ ಆಲ್ಸೋ ಪ್ರಿಟಿ ಎಕ್ಸೈಟೆಡ್. ಸೊ ಇಲ್ಲ ನಾವು ಹೋಗಿದ್ದೀವಿ ಅಂತ ಹೇಳಿ ಐ ಟೋಲ್ಡ್ ಹರ್. ಸೊ ಟುಡೇ ವಿ ಆರ್ ಹಿಯರ್ ಆ್ಯಂಡ್ ನೀವೆಲ್ಲ ನೋಡಿ, ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲರೂ ಇಷ್ಟು ಫ್ರೆಂಡ್ಶಿಪ್ ಇದ್ದಾಗ ಕಮಿಂಗ್ ಮೀಟಿಂಗ್ ಮೀ ಆ್ಯಸ್ ಇಫ್ ನಾನು ಇವ್ರ ಸಂಘಟನೆ ಓದಿರೋ ಸಂಘ ಅನಿಸ್ತದೆ ನನಗೆ. ಅದಕ್ಕೆ ಮಾತಾಡಲಿಕ್ಕೆ ಕೊಟ್ಟು ನಾನು ಮಾತಾಡ್ತೀನಿ ಹಿಂಗೆ, ಏನು ಅದು ಸಾಕು ನಿಮಗೆ ಹೇಳಕ್ಕೆ. She knows it. No, become is as a GM, he knows only speaking. So ಇಲ್ಲಿ ಹಂಗೇನಿಲ್ಲ, ನಾ ಕೆಲಸನೂ ಮಾಡಿದ್ದೀನಿ, ಸುಮ್ಮನೆ GM ಆಗಿಲ್ಲ. ನೀವು ಹೀಗೆ ತಿಳ್ಕೊಬೇಡಿ, ಬರೀ ಮಾತಾಡಿದ GM ಆಗ್ತಾರೆ ಅಂತ ಹೇಳಿದ್ದು. ಅದಕ್ಕೆ ಏನಿಲ್ಲ, ಅಲ್ಲಿ ಫಿನಿಶ್ ಇಟ್, ಡೋಂಟ್ ವರಿ. ನನಗೊಂದು ಹಳೆಯ ಒಂದು ಹಿಂದಿ ಸಾಂಗ್ ನೆನಪಾಗಿರ್ತದೆ. ಓಕೆ, ನ ತುಮ್ ಹಮೇ ಜಾನೋ ನ ಹಮ್ ತುಮೇ ಜಾನೆ ಲಗ್ತಾ है कुछ ऐसा कोई मेरा दोस्त मिल गया. ಎಲ್ರಿಗೂ ಒನ್ಸ್ ಅಗೈನ್ ಧನ್ಯವಾದಗಳು. ಪದ್ಮಜ, ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಮೇಲೆ ಬಹಳ ಪ್ರೀತಿಯಿಂದ ಬಂದಿದ್ದೀರಿ. ನಿಮಗೆ ಹಾಗೂ ನಟರಾಜ್ ಅವರಿಗೆ ತುಂಬ ಧನ್ಯವಾದಗಳು. ಇಲ್ಲ, ನೀವು ಇಷ್ಟು ಪ್ರೀತಿಯಿಂದ ಏರ್ಪಡಿಸಿರೋದು ಬಹಳ ಮುಖ್ಯವಾದದ್ದು. ನಾವು ಬರೋದಲ್ಲ, ನೀವು ಇಷ್ಟು ಕಷ್ಟಪಟ್ಟು ಇದೆಲ್ಲ ನೀವು ಪ್ರೇರಣೆ ನಿಮ್ಮದೇ ಇದೆ. ಇಲ್ಲ, ಎಲ್ಲರೂ ನಮ್ಮ ಪ್ರೇರಣೆ ಎಲ್ಲ. ಯಾಕಂದ್ರೆ ಇದಕ್ಕೆ ಇವತ್ತೇನು ಅಪ್ಡೇಷನ್ ಅಂತ ಪರ್ ಡೇ ನಮಗೆ ಈ ಸಹೋದರಿ ಕರೀತಾರೆ. ಎವ್ರಿ ಡೇ ಪಕ್ಕುಗೆ ಆಗಲಿ ಯಾರಿಗೆ ಆಗಲಿ ಏನಾಗ್ತಾ ಇದೆ ಅಂತ ಎವ್ರಿ ಡೇ ಕೇಳಿದ್ದಾರೆ. ಇದು ಬಹಳ ಹಾರ್ಟ್ ಟಚಿಂಗ್ ಇದೆ. ಅಷ್ಟೇ ಅಲ್ಲ, ಈಗ ನಾವು
ಬೆಳಿಗ್ಗೆ ನಾವು ಕೊಲ್ಹಾಪುರದ ಹೊಂಟ್ವಿ. ಓಕೆ, ಈವನ್ ಬಿಫೋರ್ ವಿ ಲೆಫ್ಟ್ ಅವರ್ ಪ್ಲೇಸ್ ಫೋನ್ ಕಾಲ್ ಸ್ಟಾರ್ಟೆಡ್ ಕಮಿಂಗ್, ಎಲ್ಲಿದ್ದಿ ಹೊಂಟಿ ಏನು, ಆ್ಯಂಡ್ ಎವ್ರಿ ಆಲ್ಮೋಸ್ಟ್ 5-10 ಕಿಲೋಮೀಟರ್ಸ್ ಇದೆ ಫಾಲೋ ಅಪ್ ಇತ್ತು, ಎಲ್ಲಿ ತಗೊಂಬಂದಿದೆ. ಇಲ್ಲಿ ಬಂದ್ಮೇಲೆ ಒಂದು ಅಂದ್ರೆ ಟೀಮ್ ಟು ವೇಟಿಂಗ್ ಫಾರ್ ಅಸ್. ಅದೇ ಐ ವಾಸ್ ಸೊ ಓವರ್ ವಿತ್ ನನಗೆ ಚಲೋ ಅನಿಸ್ತಲ್ಲ. ಓಕೆ, ದಿಸ್ ಇಸ್ ಸಮಥಿಂಗ್, ದಿಸ್ ಇಸ್ ಫ್ರೆಂಡ್ಶಿಪ್, ದಿಸ್ ಇಸ್ ಲವ್, ದಿಸ್ ಇಸ್ ಅಫೆಕ್ಷನ್. ಇದು ಹಿಂಗೆ ಇರಲಿ. ಎವ್ರಿ ಇಯರ್ ಆದಷ್ಟು ನಾವು ಇದನ್ನ ದಿಸ್ ಗೆಟ್ ಟುಗೆದರ್ ಮಾಡ್ತಾ ಇರೋಣ. ಓಕೆ, ಯಾಕಂದ್ರೆ ನಾವು ವಿ ಆರ್ ಆಲ್ 50+. ಸೊ 50+ ಅಂದರೆ ಸೊ ವಿ ನೀಡ್ ಟು ಮೀಟ್ ಮೋರ್ ಆಫನ್. ಓಕೆ, so that we keep this flame alive. So every year, Prakash. Just for you. ಸ್ಕೂಲ್ದಾಗ 5ನೇದಿಂದ 7th ತನಕ, ಆಮೇಲೆ 8ದಿಂದ 10th ತನಕ ಗರ್ಲ್ಸ್ ಹೈಸ್ಕೂಲ್ದಾಗ ಕಲ್ತಿಲ್ರಿ. ಮುಂದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ SMS ಕಾಲೇಜಾಗ. ಆಮೇಲೆ ನನ್ನ ಮ್ಯಾರೇಜ್ ಆಯಿತು. ನಾನು ಇರೋದು ಬನ್ನಟ್ಟಿಯಲ್ಲಿ. ಪ್ರೋಟೋಕಾಲ್ ವಿಲಾಸ್ ಮಣಿಕೇರಿ ಪ್ಲೀಸ್. ಒಂದು ವಿಷಯ, ವಿಲಾಸ್ ಮಣಿಕೇರಿ ಅವ್ರ ಪರಿಚಯನೂ ಕೊಡ್ತಾರೆ, ಇಂಗ್ಲೀಷ್ ಒಳಗೆ ಭಾಳ ಮಾತಾಡ್ತಾರೆ. ಒಂದು ನಮ್ಗೆ ಇಂಗ್ಲೀಷ್ ಬರೋದಿಲ್ಲ, ಇಂಗ್ಲೀಷ್ ಮಾತಾಡ್ಬೇಡಂತ ಹೇಳಿ ಕಳಿಸ್ಯಾರ. ಇಲ್ಲಿ ಪ್ರೋಟೋಕಾಲ್ ಅಂತ ಹೇಳಿ ಇಂಗ್ಲೀಷ್ ಸ್ಟಾರ್ಟ್ ಮಾಡೋದು ನೀವು ಇಂಗ್ಲೀಷ್ ಮಾತಾಡೋಂಗಿಲ್ಲ, ತಪ್ಪಿಸ್ಕೋಬೇಡ್ರಿ. ಅಲ್ಲಿಗೆ ಒಂದು ಡಿಸ್ಕಷನ್ ಬಂತು. ಈಗ ನನಗೆ ಎಷ್ಟು ಖುಷಿ ಆಯ್ತಂದ್ರೆ, ಲಾಸ್ಟ್ ಟೈಮ್ ನಾವು 2 ವರ್ಷದಿಂದ ಏನು ಮಾಡಿದೀವಿ, ಎಲ್ಲ ಸ್ನೇಹ ಸಮ್ಮೇಳನ ಮಾಡಿದೀವಿ, ಎಲ್ಲ ಮಾಡಿದೀವಿ. ಈಗ ನಿಜವಾಗಿ ನಮ್ಮ ತಂದೆ ತಾಯಿಗಳಂದ್ರೆ ಅವ್ರ ತಂದೆ ತಾಯಿಗಳಿಲ್ಲ, ಯಾರಿದ್ದಾರಲ್ಲ, ನಿಜವಾದ ನಡೆದಾಡುವ ದೇವರಂದ್ರೆ ನಮ್ಮ ತಂದೆ ತಾಯಿಗಳು. ಇವು ನಿಮ್ಮ ತಂದೆ ತಾಯಿಗಳು, ನಮ್ಮ ತಂದೆ ತಾಯಿಗಳಿದ್ದಾಗ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬಾ ಅಥಣಿ ಅವರಿಗೆ ತುಂಬಾ ಹೃದಯಪೂರ್ವಕ ವಂದನೆಗಳು. ನಡು ಇಂಗ್ಲೀಷ್ ಬರ್ತದೆ, ಬೇಜಾರು ಮಾಡ್ಕೋಬೇಡ್ರಿ, ಇದು ನಮ್ದಲ್ಲ, ಎಲ್ಲ ಹಂಗೆ ಅದ. ಅದೀಗ ಡಿಸ್ಕಷನ್ ಬಂತು. ಈಗ ಏನೇನು ಅಂದ್ಕೊಂಡ ಭಾಗ್ಯಶ್ರೀ ಮೇಡಮ್ ನಾನು ನೋಡ್ತಾ ಇದ್ದೀನಿ, ಭಾಗ್ಯಶ್ರೀ, ಡಾಕ್ಟರ್ ಭಾಗ್ಯಶ್ರೀ. ನಾನು ಫಾರ್ಮಾದಲ್ಲಿ ಮಾರ್ಕೆಟಿಂಗಲ್ಲಿ ಇದ್ದೀನಿ, ರಕ್ತಕೋದಲ್ಲಿ ಇದ್ದೆ, ಆಮೇಲೆ FDC ಇದ್ದೀನಿ. ಇವನ್ ಅವರ ಹಸ್ಬೆಂಡ್ ಡಾಕ್ಟರ್ ಪ್ರದೀಪ್ ಅಂತ MD DM ನಿಯೋನಾಟಲಿಸ್ಟ್, ಈಸ್ ಒನ್ ಆಫ್ ದ ಟಾಪ್ ನಿಯೋನಾಟಲಿಸ್ಟ್ ಇನ್ ಎಂಟೈರ್ ಸೌತ್. ಬಿಕಾಸ್ ಅವ್ರು ಹೇಳಿಲ್ಲ ಸರ್ ಹೆಸರು, ಬಟ್ ಐ ನೋ. ಆಮೇಲೆ ಇನ್ನೊಂದು ಅಂದ್ರೆ, ಈಗ ಪದ್ಮಜಾದ ಬಗ್ಗೆ ಡಿಸ್ಕಷನ್ ಯಾಕೆ ಬಂತಂದ್ರೆ, ನಾನು ತಮಿಳ್ನಾಡಲ್ಲಿ ಹೋಗ್ತಾ ಇದ್ದಾಗ ಪದ್ಮಜಾನ್ ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಅವ್ರು ಹೇಳಿದ್ದು ನನ್ನ ತಂಗಿನೇ ಇದ್ದಂಗೆ ಯಾವಾಗ ನೀನು ಬರ್ಬೇಕಂತ. ಈಗ ಅದನ್ನ ಹೇಳ್ತೇನೆ, ನಾನು ಬಂದಾಗ ನನಗೆ ಕೊಬ್ಬರಿ ಚಟ್ನಿ ಭಕ್ತಿ ಬೇಕಂತ ಹೇಳ್ತಿದ್ದೆ. ಭಕ್ತಿ ಅಂದ್ರೆ ರೊಟ್ಟಿ. ಓಕೆ, ಆಮೇಲೆ ನಟರಾಜ್ ಸರ್ ನಾ ಹೇಳೋದಂದ್ರೆ ರಿಯಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಒಂಥರ ಮಗುವಿನ ಥರ ತೊಗೊಂಡ್ಬಿಟ್ಟು ಅವ್ರು ಬ್ಯಾಂಕ್ ಜಾಬ್ ಆಗಲಿ, ಜನರಲ್ ಮ್ಯಾನೇಜರ್ ಆಗಲಿ, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು, VRS ತೊಗೊಂಡಿದ್ದಾರೆ. ಯಾವ ರೀತಿ ನೋಡ್ತಾ ಇದ್ರು ಅಂದ್ರೆ, ನಾನು ಎವ್ರಿ ಮಂತ್ ಹೋಗ್ತಾ ಇದ್ದೆ. ನಾನು ಚೆನ್ನೈ ಹೋದಾಗ ನನಗೆ ಒಂದು ಸ್ವಲ್ಪ ಮಜೂರು ಆಗ್ತಿತ್ತು, ಹೋಗ್ಲಿ ಬೇಡ ಅಂತ. ಅಲ್ಲಿ ಒಂದೇ ಸತ ಹೋದಾಗ ನನಗಿಸ್ತು, ನನ್ನ ತಂಗಿದಾಳು ಹೋದ್ರೆ ಏನಿಲ್ಲ, ಅವ್ರ ಜೋಡಿ ಮಾಡಿ ರಾತ್ರಿ 8-8 ಆದ್ಮೇಲೆ ಡಿನ್ನರ್ಗೆ ಹೋಗ್ತಾ ಇದೆ. ಅಲ್ಲಿ ನಾವು ಹೋದಾಗ ಒಂದೇ ಹೇಳ್ತಿದ್ದಾಳು, ನನಗೆ ಏನಾದ್ರು ಭಕ್ತಿ ಬೇಕು, ಆಮೇಲೆ ಕೊಬ್ಬರಿ ಚಟ್ನಿ ಬೇಕು, ಯಾಕಂದ್ರೆ ಅಷ್ಟು ಸ್ಲೋ ಮಾಡ್ತಿದ್ಲಕ್ಕೆ. ಸೊ ಅದು ಖುಷಿಯಾಗಿ ಹೋಗ್ತಾ ಇದ್ದೆ. ಆಮೇಲೆ ಬರ್ತಾ ಇದ್ದಾಗ ನೋಡ್ತಾರೆ, ನನಗೆ ನಟರಾಜ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಎಷ್ಟು ಖುಷಿ ಅನಿಸ್ತದೆ ಅಂದ್ರೆ, ಪ್ರೊಫೆಷನಲಿ ಎಸ್ ಯು ಹ್ಯಾವ್ ಟು ಮ್ಯಾನೇಜ್, ಬಟ್ ಅಟ್ ದ ಸೇಮ್ ಟೈಮ್ ಪರ್ಸನಲಿ ಯು ಹ್ಯಾವ್ ಟು ಕಾಂಪ್ರಮೈಸ್ ಯುವರ್ ಟೈಮಿಂಗ್. ಇಟ್ ಈಸ್ ನಾಟ್ ಈಸಿ. ಅಂಡ್ ದ ವೇ ನಟರಾಜ್ ಸರ್ ಇಸ್ ಟೇಕನ್ ಕೇರ್ ಆಫ್ ಸಿಸ್ಟರ್ ಪದ್ಮಜ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಸರ್. ನಮ್ಮ ಎಲ್ಲ ಸಹೋದರ ಸಹೋದರಿ ಮತ್ತು ಗೆಳೆಯರ ವತಿಯಿಂದ ನಿಮಗೆ ತುಂಬಾ ಧನ್ಯವಾದಗಳು. ನಿಮ್ಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಆಮೇಲೆ ಈಗ ಡಿಸ್ಕಷನ್ ಬಂದು ಚೈತನ್ಯ ಅವ್ರು ಹೇಳ್ತಿದ್ರು, ಅಲ್ಲಿ ನಾನು ಹೇಳ್ತಾನೆ, ಇಲ್ಲಿ ಪ್ರೋಟೋಕಾಲ್ ಅಂತಕೊಂಡಿಲ್ಲ, ನಾವು ಎಲ್ಲ ಮಾಡೋಣ. ಅಲ್ಲಿ ಸ್ಟ್ರಿಕ್ಟ್ ಆಗಿ ಸುಮ್ಕೂಡ್ರಿ ಅನ್ಬೇಡಿ. ಈಗ ನಾವು ಸ್ಕೂಲಲ್ಲಿ ಇದ್ದೀವಿ, ಅಲ್ಲಿ ಎಲ್ಲರೂ ಒಂದು ಮಾತಾಡಿದ್ರೆ 50 ಮೇಲೆ ನಾವೆಲ್ಲ ಇನ್ನ 15 ವರ್ಷದವ್ರು ಇದ್ದೀರಿ, ಅರ್ಥ ಮಾಡ್ಕೊಳ್ರಿ. ಹೆಸರಷ್ಟೇ, ನಂಬರ್ ಅಷ್ಟೇ ನಮ್ದು ಏನದ 50 ವರ್ಷದ, ಬಟ್ ನಾವೇನಿದ್ದೀವಿ ಈಗ ಸ್ಟಿಲ್ ವಿ ಆರ್ ಇನ್ 15 years ಓನ್ಲಿ. ಈಗ ಕೆಲವರೆಲ್ಲ ಯೋಗ ಮಾಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಈಗ ನಾವು 50 ವರ್ಷ ನೋಡ್ಬಿಟ್ಟು ನಮ್ದು ಏನ್ ಮಾಡಿಸ್ಬೇಡ್ರಿ. ಸ್ಟಿಲ್ ವಿ ಆರ್ ಯಂಗ್ ಇನಫ್ ಅಂಡ್ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಅವರ್ ಹೆಲ್ತ್. ಅಲ್ಲಿ ಎಲ್ಲರಿಗೂ ಏನಂದ್ರೆ, ಒಂದು ಇದ್ರದ್ದೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಬರ್ತ್ಡೇ ಪಾರ್ಟಿ ಮಾಡ್ತಾ ಇರ್ತೀವಿ ಯಾವಾಗಲೂ. ಈ ಸತ್ತ ಏನಾಗಿದೆ ಅಂದ್ರೆ, ನನ್ನ ಮಗಳು ಬರ್ತ್ಡೇ ಇತ್ತು November 10th. ಸೊ ಅವಾಗಲೇ ನಮ್ಮ ರಾಧಾಕೃಷ್ಣ ಅಂತ ಒಬ್ಬರು ಸರ್ ಇದ್ದಾರೆ, ಇದು ಇನ್ಶೂರೆನ್ಸ್ ಅಲ್ಲಿ ಜನರಲ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಟೈಮ್ ಐ ವೆಂಟ್ ಟು ಒನ್ ಸ್ಪಂದನ ಅಂತ ಒಂದು ಏರ್ಪೋರ್ಟ್ ರೋಡಲ್ಲಿ ಇದೆ. ಅಲ್ಲಿ ಹೋದಾಗ ನೋಡಿದಾಗ ನಮ್ಗೆ ಎಷ್ಟು ಇದು ಆಯ್ತು ಅಂದ್ರೆ, ಅರೌಂಡ್ 189 ಗರ್ಲ್ಸ್ ಆರ್ ದೇರ್. ಆ್ಯಂಡ್ ಅವ್ರಿಗೆ ಏನಾಗಿದೆ ಅಂದರೆ, ಏರ್ಪೋರ್ಟ್ದವರು ದೇವ್ರಿಗೆ ಕಂಪ್ಲೀಟ್ ಬಿಲ್ಡಿಂಗ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಟೋಟಲಿ ಅನಾಥ ಆಗಿದ್ದಾರೆ ಅವ್ರಿಗೆ. ಅವ್ರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ, ಒನ್ ಆಫ್ ದ ಸಾಫ್ಟ್ವೇರ್ ಇಂಜಿನಿಯರ್, ಹಿ ಡೋಂಟ್ ವಾಂಟ್ ಟು ಟೆಲ್ ಹಿಸ್ ನೇಮ್ ಆಲ್ಸೋ, ಹಿ ಇಸ್ ಟೇಕಿಂಗ್ ಸ್ಪಾನ್ಸರಿಂಗ್ ಆಲ್ಮೋಸ್ಟ್ 189 ಗರ್ಲ್ಸ್. ಅಲ್ಲಿ ಹೋದಾಗ ನನಗೆ ಫಸ್ಟ್ ಟೈಮ್ ಅನಿಸ್ತು ನನಗೆ, ಯಾಕಂದ್ರೆ ಬರ್ತ್ಡೇ ಅಂದ್ರೆ ಏನಾಗ್ತದೆ, ಎಲ್ಲ ಮನೆಯವ್ರು ಕರ್ಕೊಂಡ್ಬಂದ್ವಿ, ಫ್ರೆಂಡ್ಸ್ ಕರ್ಕೊಂಡ್ಬಂದ್ವಿ, ಸೆಲಿಬ್ರೇಟ್ ಟೆಂಪಲ್ ಹೋಗ್ತೀವಿ.
ಫಸ್ಟ್ ಟೈಮ್ ನಾವು ಹೋದಾಗ ನನ್ನ ಮಗಳನ್ನ ನನ್ನ ಮಿಸ್ಸಸ್ ಕರ್ಕೊಂಡು ಹೋದಾಗ ನನ್ನ ಮಗಳು ನನ್ನ ಮಿಸ್ಸಸ್ ಲಿಟ್ರಲಿ ಹತ್ರಲ್ಲೇ. ಯಾಕಂದ್ರೆ ಸ್ಟಾರ್ಟಿಂಗ್ ವಿತ್ 4 ವರ್ಷದಿಂದ ನೋಡ್ತಾ ಇದ್ದೀವಿ ದೇರ್ ಆರ್ ದ ಸ್ಟೂಡೆಂಟ್ ಅಪ್ ಟು PUC ಸೆಕೆಂಡ್ ಇಯರ್. ಅವರು ಮುಖ ನೋಡಿದ್ರೆ ಎಷ್ಟು ಬೇಜಾರಾಗ್ತಂದ್ರೆ ನಮ್ಗೆ ಯಾರಾದ್ರೂ ಇದ್ದಾರೆ, ಅಕ್ಕ ತಂಗಿ ಅಮ್ಮ ಎಲ್ಲರೂ ಇದ್ದಾರೆ, ನಮಗೆ ಫ್ರೆಂಡ್ಸ್ ಇದ್ದಾರೆ. ಬಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು ಮೊಬೈಲ್ ಇದ್ದು ಅದನ್ನ ಕರ್ಕೊಂಡ್ಬಂದು ಅನಾಥಾಶ್ರಮ ಹಿಂದೆ ಇಲ್ಲ ಮುಂದೆ ಇಲ್ಲ, ಬಟ್ ಕರೆಕ್ಟಾಗಿ ಗೈಡೆನ್ಸ್ ಕೊಡಲಿಕ್ಕೆ ಎಲ್ಲರದ್ದು ನಾನು ಹೇಳೋದಂದ್ರೆ ಸೊಸೈಟಿಯಲ್ಲಿ ನಮಗೆ ದೇವರೆಲ್ಲ ಕೊಟ್ಟಿದ್ದಾನೆ. ಸೊಸೈಟಿಯಲ್ಲಿ ಎಲ್ಲಿ ಮನೆ ಇದೆ ಎಲ್ಲ ಇದೆ, ಬಟ್ ಯಾವಾಗ ಒಂದು ಸ್ವಲ್ಪ ಬರ್ತ್ಡೇ ಆಗಲಿ ಏನೇ ಪ್ರೋಗ್ರಾಮ್ ಇದ್ದಾಗ ಒಂದು ಸ್ವಲ್ಪ ಆಶ್ರಮ ಅನಾಥಾಶ್ರಮ ಅಂತಲ್ಲಿ ಹೋಗ್ಬಿಟ್ಟು ಆ ಮಕ್ಕಳು ಖುಷಿ ಏನಿರುತ್ತಲ್ಲ, ಊಟ ಫುಲ್ ಹೊಟ್ಟೆ ತುಂಬಿದವ್ರಿಗೆ ಬಡಿಸೋದು ಈಜಿ ಇದೆ, ಯಾರು ಹಸಿದವ್ರಿಗೆ ಬಡಿಸೋದಿಲ್ಲ ಅದು ತುಂಬ ಇದಿರುತ್ತೆ. ಅಲ್ಲಿ ಇನ್ನೊಂದು ವರ್ಡ್ ಹೇಳಿದ್ರು, ಮಕ್ಕಳಿಗೆ ಸ್ವತ್ತನ್ನು ಮಾಡಬೇಡಿ, ಮಕ್ಕಳನ್ನೇ ನಮ್ಮ ಮನೆಯ ಆಸ್ತಿಯನ್ನಾಗಿ ಮಾಡಿ. ಅದಕ್ಕೆ ಮೇನ್ ಅಂದ್ರೆ ಈ ಕಲ್ಚರ್ ಏನಾಗ್ತಾ ಇದೆ ಅಂದ್ರೆ ವೆಸ್ಟರ್ನ್ ಕಲ್ಚರ್ ಜಾಸ್ತಿ ಆಗ್ತಾ ಇದೆ. ಎಲ್ಲರಿಗಿಲ್ಲ, ನೀವಲ್ಲ, ನಮ್ಮ ಮಕ್ಕಳದ್ದು ಹೇಳ್ತೀನಿ ನಾನು, ಇನ್ಕ್ಲೂಡಿಂಗ್ ನನ್ನ ಮಕ್ಕಳದ್ದು ಹೇಳ್ತಾ ಇದ್ದೀನಿ. ಸ್ವಲ್ಪ ಈಗ ನೋಡಿ GH ಕುಲಕರ್ಣಿ ಹೇಳ್ದ ನನಗೆ, ನನ್ನ ಹೆಸರು ವಿಲಾಸ್ ಅಂತ, ಅದ್ರ ಮೀನಿಂಗ್ ನನಗೆ ಗೊತ್ತಿದ್ದಿಲ್ಲ. ವಿಲಾಸ್ ಅಲ್ಲ ನಂಗೆ ಗೊತ್ತೇ ಇದ್ದಿಲ್ಲ. ಯಾವಾಗ ಅವ್ನು ಫುಲ್ ಬರೆದು ನೋಡ್ಬಿಟ್ಟು ಸಂಸ್ಕೃತಿ ಇನ್ನ ನಾನು ಸಂಧ್ಯಾವಂದನ ಮಾಡ್ತೀನಿ, ಎಲ್ಲ ಪೂಜೆ ಮಾಡ್ತೀನಿ. ಓಕೆ, ಯಾಕಂದ್ರೆ ನನಗೆ ಏನಾದ್ರೂ ಅರ್ಥ ಕಲಿಬೇಕಂತ ಅವ್ನು ಇದು ಮಾಡಿದ, ಸ್ಫೂರ್ತಿ ಮಾಡಿದ. ಹೇಳಿ ಬೆಳಿಗ್ಗೆ 7 ಜಾಯ್ನ್ ಆಗಪ್ಪ ಅಂತ ಹೇಳಿದ್ರೆ ನಮ್ಮ ಫಾರ್ಮಾ ಮಾರ್ಕೆಟಿಂಗಲ್ಲಿ ಒಂದು ಗೂಗಲ್ ಮೀಟ್ ಇರುತ್ತಪ್ಪ ಆಗಲ್ಲ ಅಂತ ಹೇಳಿದ್ರೆ. ಬಟ್ ನನಗೆ ಫಸ್ಟ್ ಟೈಮ್ ನನ್ನ ಮೀನಿಂಗ್ ಗೊತ್ತಾಯ್ತು, ವಿಲಾಸ್ ಅಂದ್ರೆ ವಿಷ್ಣುವಿನ ವಾಹನ ಅಂತ. ಫಸ್ಟ್ ಟೈಮ್ ನನಗೆ ಹೆಂಡತಿ ಆಕಿ ಹೇಳಿದ್ರೆ, ಯಾವಾಗ ನನ್ನ ಹೆಸರು ವಿಲಾಸ್ ಅಂದ್ರೆ ಹೇಳಿದ್ರು, ವಿಲಾಸ್ ಅಂದ್ರೆ ನಿಮ್ಗೆ ಗೊತ್ತೇ ಅಂತ ಕನ್ನಡನಾಗ ಅಷ್ಟು ಬುದ್ಧಿಲ್ಲ ಅಂತ ಕೇಳಿದ್ರು. ಅವ್ರು ಬ್ಯಾಂಕ್ ಆಫೀಸರ್ ಅಲ್ಲ. ನಾನು ಹೇಳಿದ್ರೆ ಇದ್ರ ಮೀನಿಂಗ್ ಇದು, ನನ್ನ ವಿಲಾಸ ಅಂತ ಬರೀ ವಿಲಾಸ ಜೀವನ ಅಲ್ಲ, ನಾನು ವಿಷ್ಣುವಿನ ವಾಹನ ಒಂದು ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಕೊಡೋ ಅಂತ ಹೇಳಿದೆ ಅವರು. ಎಲ್ಲಾರ ಮನೆಯೊಳಗೆ ಏನಾಗ್ತದೆ, ಹೊರಗೆಲ್ಲ ಹುಲಿ ಇರ್ತಾರೆ, ಮನೆಯೊಳಗಾದ್ರೆ ಏನಾಗ್ತದೆ, ಹುಲಿ ಮೇಲೆ ಒಬ್ಬರು ದೇವತೆಗಳು ಇದ್ದೇ ಇರ್ತಾರೆ. ಇಲ್ಲಿ ಅಂತ ಹೇಳಿ ಬರೀ ಸರ್, ನೀವಿನ್ನ ಬ್ರಹ್ಮಚಾರಿ ಸೊ ಈಗ ನನಗೆ ಅನಿಸ್ತದೆ, ಈಗ ಖುಷಿ ಅನಿಸ್ತದೆ. ಎಲ್ಲ ನೋಡ್ರಿ ನಕ್ಕೋತ್ ಮಾತಾಡ್ಬೇಕು, ಪ್ರೋಟೋಕಾಲ್ ಹಿಂಗೆ ಅನ್ಬೇಡ ಸರ್, ಜಸ್ಟ್ ಫಾರ್ ಕಾಮಿಡಿ ಶೇಕ್. ಅಂಡ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ಮುಂದ್ಗಡೆ ಬಂದು ಕೂತ್ಕೊಡ್ರಿ, 2-3 ಕೊಡ್ತೀವಿ ಟೈಮಿಗೆ, ಹೊರಗೂ ಹೋಗ್ಬೇಡ್ರಿ. ಯಾರು ಹೊರಗಡೆ ಹೋಗ್ತಾರೆ ಅವ್ರಿಗೆ ನಾವೊಂದು ಹೇಳ್ತೀವಿ, ಅವ್ರು ಬಂದು ಡ್ಯಾನ್ಸ್ ಮಾಡೋಕ್ಕಾಗತ್ತೆ ನೋಡಿ ಥಿಂಕ್ ಮಾಡಿ. ನೀವು ಯಾರು ಹೋಗೋದಿಲ್ಲ, ಬಂದು ಭಾಷಣ ಮಾಡೋಕೆ ಡ್ಯಾನ್ಸ್ ಮಾಡಬೇಕು. ಈಗ ಮತ್ತೆ ಒಂದ್ ಸೆಕೆಂಡ್ ಹೇಳೋದಂದ್ರೆ, ಎಲ್ಲ ನನ್ನ ಕನ್ನಡದ ಈಗ ನಾವು ಹೇಳ್ತೀವಿ ಕರ್ನಾಟಕದ ಲಾಸ್ಟ್ ಡೇ ಅಂತ ಹೇಳ್ತೀವಿ ನಾವು. ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಒಂದು ವರ್ಡ್ ಹೇಳ್ತೀನಿ ಎಲ್ಲಾರನ್ರಿ, ನಾನು ಕನ್ನಡಿಗ. ಎಲ್ಲಾದ್ರೂ ಟಿಫಿನ್ ಆಗಿ ಅನ್ನಿಸ್ತದೆ ನನಗೆ. ನಾನು ಕನ್ನಡಿಗ ಜಯ ಕರ್ನಾಟಕ, ಜಯ ಹೆಮ್ಮೆ ಕನ್ನಡ ನಾಡು. ಥ್ಯಾಂಕ್ ಯು ಎಲ್ಲರಿಗೂ. ಹಾಗಾಗಿ ನಾವು ಬಂದಿದ್ದೀವಿ, ಎಲ್ಲ ಪ್ರೋಟೋಕಾಲ್ ಅದು ಮಾಡೋಣ, ಬಟ್ ಎಲ್ಲ ಒಂದು ಸ್ವಲ್ಪ ನಕ್ಕೋತ್ರು ಆರಾಮಾಗಿ ರಿಲ್ಯಾಕ್ಸ್ ಆಗಿರೋಣ. ಈಗ ನೋಡಪ್ಪ ಶ್ರಮ ಬರಲಿ, ನಾ ಕನ್ನಡನಾಗ ಮಾತಾಡಿ ಆಯ್ತು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. SBI ಆಫೀಸರ್ ಆಗಿ ವರ್ಕ್ ಮಾಡ್ತಾಳೆ. ಏನು ಹೆಣ್ಣದ್ರ ಬಗ್ಗೆ ಎಲ್ಲ ಹೇಳೋದು ಜಾಸ್ತಿ ಏನು ಕಾಣಿಲ್ಲ. ಈಗ ನನ್ನ ಮಗಳು MBA ಮಾಡಿ, ವಯಸ್ಸಲ್ಲಿ MBA ಮಾಡಿ, ಫೈನಾನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಫೈನಾನ್ಸ್ ಮಾಡಿಬಿಟ್ಟು ಇವಾಗ ವರ್ಕಿಂಗ್ ಇನ್ IDFC ಒಂದು 2.5 years ವರ್ಕ್ ಮಾಡಿ ಬೆಂಗಳೂರಿದ್ದಾಳೆ. ಮಗ ಈಗ MBA ಫಸ್ಟ್ ಇಯರ್ ಮಾಡ್ತಾ ಇದ್ದಾನೆ. ದಿಸ್ ನನ್ನ ಕಿರುಪರಿಚಯ. ನಾನು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀನಿ. ಬಟ್ ನಮ್ದು ಏನಿದ್ರು ಅದೇ ಹೇಳಿದ್ರಲ್ಲ, ಇವ್ರು ಮಾತಾಡೋದ್ರೆ ಸಂಸ್ಕೃತ GH ಮಾತಾಡ್ತಾರೆ, ನಮ್ಮೊಂದು ಸ್ವಲ್ಪ ಸುಸಂಸ್ಕೃತ ವರ್ಡ್ಗಳು ಜಾಸ್ತಿ ಬರ್ತಾ ಇರ್ತದೆ. ಅದಕ್ಕೆ ನಾವು ಜಾಸ್ತಿ ಶ್ರಮುಖಗಳು ಕನ್ನಡ ಮಾತಾಡೋದಿಲ್ಲಪ್ಪ ಅಂತ ಹೇಳೋದು ಕೊಟ್ಟೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ಇವರು ಅನಿಸಿಕೆ ಹೇಳುವಂತ ಹೇಳಿದಾಗ ಏನು ಮಾತಾಡ್ಬೇಕು ನನಗೂ ಗೊತ್ತಿಲ್ಲ. ಪ್ಲೀಸ್ ಅನಿಸಿಕೆ ಮತ್ತೆ ಹೇಳ್ಬೇಕಂದ್ರೆ, ಈಗ ನಮ್ದೊಂದು ಏನು ಗ್ರೂಪ್ ಅದ, ಇದು ಒಂದು ಅಗದಿ ಭಾಳ ರೇರ್ ಒಂದು ನಮ್ದು ಆಸ್ತಿ ಇದ್ದಂಗೆ. ಅಂದ್ರೆ ಇಷ್ಟು ಚಂದ 22 ಮಾಡಿದ್ವಿ, 2022 ಮತ್ತೆ ಕೂಡಿವಿ. ನಾಯಿ ಸಲ ಭಾಳ 15-20-30 ಮಂದಿ ಕೂಡ್ತೀವಿ ಅಷ್ಟಂತ ಕೂಡಿದೆ. ಆದ್ರೆ ಇಲ್ಲಿ ಅವೆಲ್ಲ ಕೂಡಿ ಒಂದಿಷ್ಟು ಗ್ರ್ಯಾಂಡ್ ಫಂಕ್ಷನ್ ಅರೇಂಜ್ ಮಾಡ್ಯಾರ. ಇದಕ್ಕೆ ಫಸ್ಟ್ ಇಲ್ಲಿ ಯಾರ್ಯಾರು ವರ್ಕ್ ಮಾಡಿದ್ವಿ ಎಲ್ಲರೂ, ಒಬ್ಬರಿಬ್ರು ಮಾಡಿದ್ರೆ ಆಗೋ ಕೆಲಸ ಅಲ್ಲ. ನಮ್ಮ ಚೈತನ್ಯದ ಹುಡುಗಿನತ್ತದೊಳಗೆ ಇಲ್ಲ ನಾವು ಹೆಮ್ಮೆ ಇದಾಗಿದೆ. ಸೊ ನಾನು ಫಸ್ಟ್ ಏನು ಹೇಳಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಎಲ್ಲ ಅಮ್ಮ ಅಪ್ಪ ಅಂತ ಎಷ್ಟು ಮಂದಿ, ಈಗ ಫಾರ್ ಎಕ್ಸಾಂಪಲ್ ಈಗ ರವಿ ಅವರಮ್ಮ, ಚೈತನ್ಯ ಅವರ ಅಮ್ಮ ಅಪ್ಪ, ನಾವು ಇದು ಇಷ್ಟದಾಗಿಂದ ನಾವು ಬೆಳೆಸ್ಯಾರ ಎಲ್ಲರೂ. ಸೊ ಅದಕ್ಕೆ ಅವರ ತಂದೆ ತಾಯಿಗಳಿಗೆ ಇದು ಸನ್ಮಾನಕ್ಕಿಂತ ಒಂದು ರೀತಿಯಿಂದ ಇವಾಗ ಎಲ್ಲರೂ ನಾವು ಎಲ್ಲರೂ ತಂದೆ ತಾಯಿಗಳಿದೆ. ರಾಮಗೌಡ ಇದ್ದಾರೆ, ನಮಸ್ಕಾರ. ಅದಕ್ಕೆ ನಂದು ಒಂದು ಹೇಳೋದು, ನಾನು ವಾಟ್ಸಪ್ನಾಗೂ ಭಾಳ ಆಕ್ಟಿವ್ ಇರೋಂಗಿಲ್ಲ. ಇಷ್ಟೊಂದು ಚಂದ ನಮಗೆ ದೇವರನ್ನು ಕೊಟ್ಟಾಗ ಇದನ್ನು ನಾವು ಕಾಯ್ಕೊಂಡು ಹೋಗೋಣ. ಅದಕ್ಕೆ ಈಗ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಅಭಿಪ್ರಾಯ ಇರ್ತಾವೆ, ಅದನ್ನ ಹೇಳಲಿಕ್ಕೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಹಕ್ಕ ಅದರದ್ದು ನೀವು ಮಾಡ್ರಿ. ಆದರೆ ಕಾಮನ್ ಒಂದು ಫೋರಮ್ ಒಳಗಿದ್ದಾಗ ಆದಷ್ಟು ಎಲ್ಲರಿಗೂ ಸರಿ ಬಂದಿರುವಂಥ ಮಾತುಗಳನ್ನ
ಮಾಡೋಣ ಅಂತ. ಯಾಕಂದ್ರೆ ನಾ ಹೇಳೋದು ಒಂದೇ ಕಾರಣ, ಎಲ್ಲರೂ ದೋಸ್ತರು ಇಲ್ಲಿ ಏನು ಕೂತೀವಿ, ಈಗ ನಾವೆಲ್ಲರೂ ಹಿಂಗೆ ಒಂದು ಉಳಿಬೇಕು ಅನ್ನೋದು ಒಂದೇ ಆಶೆ. ಅದಕ್ಕೆ ಈ ನಮ್ಮ ಕೆಲವೊಂದು ಹಂತ ನಾ ಹೇಳಿದಾಗ ಕೆಲವೊಂದಿಗೆ ಸೇರಿಲ್ಲ ಅಂತೂ ನಮಗೆ ಗೊತ್ತಾಯ್ತು, ಇದು ಅದು ತಪ್ಪಿಲ್ಲ. ಆದ್ರೆ ನಾನು ಹೇಳಿದ ಉದ್ದೇಶ ಹೇಳಿತ್ತು ಇಷ್ಟೇ. ಯಾಕಂದ್ರೆ ನಾವು ಮಾತಾಡಿರ್ತೀವಿ ಆದ್ರೆ ಅದು ನಮ್ಮೊಳಗಿನ ಒಬ್ಬರಿಗೆ ಅಪ್ಲೈ ಆಗ್ತಿರ್ತದೆ, ಅದನ್ನು ಸ್ವಲ್ಪ ನಾವು ಗಮನ ಕೊಡ್ಬೇಕದು. ಅದಕ್ಕೆ ಅದು ಒಂದೇ ವಿನಂತಿ ಇತ್ತು. ಭಾಳ ಮಾತಾಡಂಗಿಲ್ಲ ನಾನು, ಯಾಕಂದ್ರೆ ಇದು ಪ್ರಸ್ತುತ ನಾವು ಎಂಜಾಯ್ ಮಾಡ್ಲಿಕ್ಕೆ ಬಂದಿದೆ. ಈಗ ನನಗೆ ಏನೋ ಒಂದು ಸೆಂಟಿಮೆಂಟ್ ಇತ್ತು, ಅವೆಲ್ಲ ಒಂದು 2-3 ಮೆಸೇಜ್ ಹಾಕಿದಾಗ ಅದ್ರ ಬಗ್ಗೆ ಒಂದೇ ಒಂದು ಹಾಡಿನ ಒಂದು ನುಡಿ ಮಾತ್ರ ನಾನು ಅಂತೀನಿ. ಅದಕ್ಕೆ ಹಾಡು ಚಂದದ, ಆದ್ರೆ ಇದು ಅಗದಿ ನನ್ನ ಒಂದು ಕಳಕಳಿಯ ಬಿಲೀಫ್ ಅಂತ ಹೇಳ್ಬೋದು, ನನ್ನ ನಂಬಿಕೆ ಅಂತ ಹೇಳ್ಬೋದು. ಸಣ್ಣದಾದ್ಮೇಲೆ ದೊಡ್ಡದೊಂದು ಸಾಧ್ಯ ನೋಡೋಣ ಅದಕ್ಕೆ ಹಾಡೋಣ. ಅಲ್ಲಿ ಹಾಡೋದೇ ಘಟಾನುಘಟಿಗಳು ಗೊತ್ತಾರೆ, ಇಲ್ಲಿ ಸುಮಾರು ಹಿಂಗೆ ನಾವು ಹಾಡೋದು ಸ್ವಲ್ಪ ರಿಸ್ಕಿ ಅದು ಈ ಸತೆ. ಆದ್ರೂ ನಾವು चल के तुझे मैंने ಒಂದು ನಿಮಿಷ ಏನು ಹೇಳಬೇಕು. ಈ ಹಾಡು ನನ್ನ ಮಗ ಸಣ್ಣದಾಗ ನಾವು ಮನಸ್ಲಿಕ್ಕೆ ಹಾಡ್ತಿದ್ದ ಇದು ಒಂದಂತಲ್ಲ ಅಂದ್ರೆ ಅವ್ನಿಗೆ ಈ ಹಾಡ ಇದ್ರೊಳಗೆ ಏನದ ಅದನ್ನ ಅವ್ನು ಕಲಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡೀನಿ. ಅದನ್ನ ನಾವೆಲ್ಲರೂ ಇಟ್ಕೋಬೇಕಂತ ನಂಗೆ ಆಶೆ ಅದ. चल के तुझे मैं लेके चलूं एक ऐसे गगन के तले, जहाँ गम भी न हो आंसू भी न हो, बस प्यार ही प्यार पले, एक ऐसे गगन के तले, के ऐसे जहाँ में जहाँ प्यार ही प्यार खिला हो, सपनों के ऐसे जहाँ में जहाँ प्यार ही प्यार खिला हो, हम जाके वहाँ खो जाए, शिकवा न कोई गिला हो, हम जाके वहाँ खो जाए, शिकवा न कोई गिला हो, जहाँ बैर न हो कोई गैर न हो, सब मिल के यूं चलते चले, जहाँ गम भी न हो आंसू भी न हो, बस प्यार ही प्यार पले, एक ऐसे गगन के तले, एक ऐसे ಮನವೆಂಬ ಮನದಲ್ಲಿ ಕನಸೆಂಬ ಸಾಗರದಲ್ಲಿ, ಮನವೆಂಬ ಮನದಲ್ಲಿ ಕನಸೆಂಬ ಸಾಗರದಲ್ಲಿ, ನಗುವೆಂಬ ತೇಲಾಟದಲ್ಲಿ ಚಿರವಾಗಲಿ ಈ ನಮ್ಮ ಸ್ನೇಹ ಸಮ್ಮಿಲನ, ಯಾವತ್ತೂ ಚಿರವಾಗಿರಲಿ ಅಂತ ನಾನು ಆಶಿಸುತ್ತದೆ. ನನಗೆ ಇಲ್ಲಿ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಕೊಟ್ಟಂತ ನನ್ನೆಲ್ಲ ಸ್ನೇಹಿತರಿಗೆ ನಾನು ವಂದನೆ ತಿಳಿಸುತ್ತೆ. ನನ್ನ ತಂದೆ ತಾಯಿಗಳು ಅಂತ ನಾನು ತಿಳ್ಕೊಂಡಿದ್ದ ನನ್ನೆಲ್ಲ ಗೆಳೆಯರ ತಂದೆ ತಾಯಿಯಂದ್ರಿಗೆ ಹೇಳಿ, ನನಗೆ ಆಕ್ಚುಲಿ ತಂದೆ ತಾಯಿ ಇಲ್ಲ, ನನ್ನ ನತದೃಷ್ಟ ಅಂತಂದ್ರೂ ಏನು ಅಡ್ಡಿಯಿಲ್ಲ. ಆದರೂ ಬೇರೆ ತಂದೆ ತಾಯಿ ನೋಡಿ ನನಗೆ ಎಷ್ಟೋ ಸಮಾಧಾನ ಮಾಡಿಕೊಂಡು ಅವರಲ್ಲಿ ಹಿರಿಯರಲ್ಲಿ ನಾನು ನಮಸ್ಕಾರ ಸಲ್ಲಿಸುತ್ತಾ, ನನ್ನ ಸಹೋದರಿಗೆ ನಮಸ್ಕಾರ ಸಲ್ಲಿಸುತ್ತಾ, ಇದು ಸ್ನೇಹ ಸಮ್ಮಿಲನ ಅಂತ ನನಗೇನು ಅನ್ಸಂಗಿಲ್ಲ. ಯಾಕಂದ್ರೆ ಇದು 2ನೇ ಸಲ ಮಾಡೋದು, ಇದು ಸ್ನೇಹ ಪುನರ್ಮಿಲನ ಅಂತ ನಾನು ಹೇಳ್ತೀನಿ. ಇದು ಸ್ನೇಹ ಪುನರ್ಮಿಲನ. ಇದು ನಿಜವಾಗಲೂ ವಿಜಯ ಕೃಷ್ಣ ಬಳ್ಳಾರಿ ಹೇಳಿದ ಏನಂದ್ರೆ, ಈ ರೀತಿ 87 ಬ್ಯಾಚ್ ಇದ್ದು ಅತನಿ ಹಿಸ್ಟ್ರಿ ಒಳಗೆ ಎಲ್ಲೂ ಆಗಿಲ್ಲ, ಇನ್ನು ಮುಂದೂ ಆಗೋದಿಲ್ಲ. ನೆವರ್ ಹ್ಯಾಪನ್. ಇಟ್ ಈಸ್ ಓನ್ಲಿ ಅವರ್ ಟೀಮ್ ಈಸ್ ಕಂಡಕ್ಟೆಡ್ ವೆರಿ ಗುಡ್, ಇನ್ಕ್ಲೂಡಿಂಗ್ ಆಲ್ ಟೀಮ್ ಎಫರ್ಟ್ಸ್. ಇದರಲ್ಲಿ ನಾನು ಚೈತನ್ಯಗೆ ಹೇಳ್ತೀನಿ, ಹಿ ಇಸ್ ಅ ರಿಂಗ್ ಮಾಸ್ಟರ್ ಆಫ್ ಎವ್ರಿಬಡಿ. ಹಿ ಇಸ್ ಅ ರಿಂಗ್ ಮಾಸ್ಟರ್. ಅವರ ಕೈಯಲ್ಲಿ ರಿಂಗ್ ಕಟ್ಟಿಗೆ ಒಂದೇ ಇಲ್ಲ, ಬಾಯಿ ಸಾಕು ಚೈತನ್ಯದ್ದು. ಅದಕ್ಕೆ ನಾನು ಚೈತನ್ಯ ಸ್ವಲ್ಪ ದೂರ ಇರ್ತೀನಿ, ಯಾಕಂದ್ರೆ ನಾವು ಬಡದವ್ರು ಏನ್ ಮಾಡೋದಂತ. ಅದಕ್ಕೆ ಈ ಕಾರ್ಯಕ್ರಮ ಆಗಲಿಕ್ಕೆ ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಇದೆ. ಆದ್ರೆ ಈ ಕಾರ್ಯಕ್ರಮ ಮೊದಲೆಲ್ಲರೂ ಚೈತನ್ಯ ಆಗಲಿ, ಪ್ರಕಾಶ್ ಐಗಳಿ, ಆಮೇಲೆ ಕೊಪ್ಪ, ರಾಮನಗೌಡ, ರವಿ ದೇಸಾಯಿ ಇವರೆಲ್ಲ ಟೀಮ್ ಆಗಿ ವರ್ಕ್ ಮಾಡಿದ್ರು. ನಾನು ದೂರ ಕೊಟ್ಟೆ ನೋಡ್ತಿದ್ದೆ, ಬಟ್ ನಾನು 2-3 ಸಲ ಜಾಯ್ನ್ ಆದೆ. ಇರ್ಲಿ, ಅದು ಎಲ್ಲ ಆಗಿದ್ದು ಒಳ್ಳೇದಾಯ್ತು. ಅಜಿತ್ ಇನಾಮ್ದಾರ್ ಡೈಲಿ ಭೇಟಿ ಆಗ್ತಾರೆ, ವಾಕಿಂಗ್ ಡೈಲಿ ಭೇಟಿ ಆಗ್ತಾರೆ. ಅಜಿತ್ ಇನಾಮ್ದಾರ್
ಹಲೋ ಹಲೋ